ಅಲ್ಲೇ ಹುಟ್ಟಿ ಬರೋದು. ಇಂದ್ರಿಯ ವಾಸನ ಚಟದ ವಾಸನ ಏನೈತಿ ಅದರ ಸಂಬಂಧ ರೀ ಶರೀರ ಧಾರಣ ಮಾಡಿದ್ದಂತಿದ್ರು ಅಜ್ಜ. ಚಟ ಸಂಬಂಧ ಶರೀರ ಧಾರಣ ಮಾಡಿದ್ದು. ಚಟದ ವಾಸನ ಇರಲಿಲ್ಲ ಅಂದ್ರೆ ಅವ ಯಾಕೆ ಬರ್ತಿದ್ವಿ? ಇಂದ್ರಿಯ ಚಟದ ವಾಸನ ವಿಷಯೇಂದ್ರ ಸಂಪರ್ಕ ಭೋಗ ಚಟ ಏನೈತಲ್ಲ ಅದ ಹುಟ್ಟಕ್ಕೆ ಹಚ್ಚದ ನಮ್ಗೆ. ಅದ್ರಾಗ ಸುಖರೂಪ ಐತಿ ಅಂತ, ಅದ್ರಾಗ ಐತಿ ಇಲ್ಲ ಅನ್ನೋದನ್ನು ವಿಚಾರ ಮಾಡಿ ಈಗ ಅದನ್ನು ಕಳ್ಕೊಳಿಕ್ಕೆ ಬರ್ತೈತಿ. ಆ ವಾಸನ ನಾಶ ಮಾಡ್ಕೊಳಿಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವ್ರು ಎಲ್ಲರಿಗೂ ಅವಕಾಶ ಇದೆ. ಅದಕ್ಕೆ ಇದು ಮಾಡ್ಕೋ, ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ವಿಷಯ ವಾಸನೆಗಳೆಲ್ಲ ನಾಶ ಮಾಡ್ಕೊಳಿಕ್ಕೆ ಬರ್ತದೆ. ಇಲ್ಲ ಸುಮ್ಮನೆ ಕಾಲು ಕಳಿಸತ್ತೋಕಿ ವಿಷಯಗಳ ಬೆನ್ನು ಹತ್ತಿ. ಎಲ್ಲಕ್ಕೂ ಮೊದಲನೇ ಮೆಟ್ಲು ಅಂದ್ರೆ ವಿವೇಕ ನೋಡ್ರಿ. ವಿವೇಕ ಇತ್ತಂದ್ರೆ ಎಲ್ಲ ಬೆನ್ನು ಹತ್ತೈತಿ. ವಿವೇಕದಿಂದ ವೈರಾಗ್ಯ ನೀತಿ ಎಲ್ಲ ಜ್ಞಾನ ಎಲ್ಲ ಸಾಧಿಸ್ತದೆ. ವಿವೇಕ ಪ್ರಧಾನ ನೀತಿಯುಕ್ತ ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ಹಿತವೆಂಬ ತಿಳುವಳಿಕೆಗೆ ವಿಷಯ ವಿರತಿಯ ಸೂಚನೆ ಅಂತ. ಇವು ವಿವೇಕ ಉದಯ ಆಗೈತಪ್ಪ ಅಂದ್ರೆ ಏನು? ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಆಗೈತಿ, ಅದೇ ಅದ್ರ ಗೊತ್ತು. ಇನ್ನು ಬಾಳೆದಾಗ ಆಸಕ್ತಿ ಐತೆ ಅಂದ್ರೆ ಅವನು ಅವಿವೇಕಿ. ನಾವು ಅದ್ರ ಅನುಲಿ ಉಣ್ಬೇಕಾಗೈತಿ. ಇನ್ನೂ ಬಾಳೆ ಮಾಡಬೇಕು, ಇನ್ನೂ ಮಜಾ ಮಾಡ್ಬೇಕಂತಂದ್ರೆ ಜನ್ಮಾಂತರ ತಿರುಗಬೇಕಾಯ್ತು. ಕಷ್ಟ ನಿರಂತರ ದುಃಖ ಹೊಂದಬೇಕಾಗೈತಿ. ಯಾವಾಗ ಅವನಲ್ಲಿ ವಿವೇಕ ಉದಯ ಆಕೈತಿ, ಇದರಿಂದ ಯಾವಾಗ ಪಾರಾದೇನಪ್ಪ ಅಂತ ಉತ್ಕಟ ಇಚ್ಛಾ ಇರ್ಬೇಕು. ಅಂದಾಗ ಇದ್ರಾಗ ತೊಡಗಕ್ಕೆ ಪ್ರೇರಣೆ ಆಕೈತಿ. ಇಲ್ಲ ಅಂದ್ರೆ ಸನೇಕ್ ಬರಕ್ಕೆ ಹಚ್ಚೋಲ್ಲ, ಕುಂಡ್ರಕ್ಕೆ ಹಚ್ಚೋಲ್ಲ, ಕೇಳಕ್ಕೆ ಹಚ್ಚೋದಿಲ್ಲ. ಬರೇ ಬಾಳೆ ಬದುಕಿನ ಹೆಸರದಾಗ ಹೋಗ್ಬಿಡ್ತೀವಿ. ಅದಕ್ಕೆ ಈಗ ಈ ಮಾತು ಈ ಕಡೆ ಒಲವು ಆಗ್ಬೇಕಾದ್ರೂ ಹಿಂದಿನ ಪುಣ್ಯ ಇದ್ರೆ ಬರ್ತೈತಿ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡಿಪ್ಪ, ಇನ್ನೊಬ್ಬರಿಗೆ ಉಪಕಾರ ಮಾಡೋಕೆ ಕಲೀರಿ ಅಂತ. ಇದೇ ಪೂಜೆ, ಇನ್ನೊಬ್ಬರಿಗೆ ಉಪಕಾರ ಮಾಡೋದೇ ಪೂಜೆ. ತದೇವ ಈಶ್ವರ ಪೂಜೆ ನಮ್ಮನ್ನು. ಯಾವುದೇ ರೀತಿಯಿಂದ ಕಷ್ಟದಲ್ಲಿರ್ತಕ್ಕಂಥ ಜೀವಿಗೆ ಹಿತ ಬಯಸೋದು, ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ. ಈ ಪೂಜೆ ಮಾಡೋದ್ರಿಂದ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವ. ನಿನಗೆ ಫಲಾಪೇಕ್ಷೆ ನಿನಗೆ ಇರಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛ ಆಗುತ್ತೆ. ತದೇವ ಈಶ್ವರ ಪೂಜೆ ನಮ್ಮಂದರು. ಈ ಚೈತನ್ಯ ಅಂತಃಕರಣ ಚೈತನ್ಯ ಎಲ್ಲಿ ಜಾಗೃತಿ ಇರ್ತೈತಿ ಅಲ್ಲೇ ಆ ಪೂಜೆ ನಡಿಬೇಕು. ಕಲ್ಲು ಕಟ್ಟಿಗೆ ಅಲ್ಲಿ ಸುಪ್ತಾವಸ್ಥೆಯೊಳಗದಾವು. ಅವಕ್ಕೆ ಎಷ್ಟು ನಡ್ಕೊಂಡ್ರ ಏನು ಪೂಜೆ ಮಾಡಿರ ಏನು, ನೀ ಧೂಪ ದೀಪ ಹಚ್ಚಿರೇನು, ಬೆಳಗಿರ ಏನು, ಅವಕ್ಕೇನು ಅಂತಃಕರಣ ಚೈತನ್ಯ ಅಲ್ಲಿ ಒದರ್ಕೊಂಡದ್ದು ಕೇಳವ್ರು ಯಾರು? ಅವಕ್ಕೇನು ಇಂದ್ರಿಯಗಳದಾವ ನೀವು ಒದರ್ಕೊಂಡದ್ದು ಕೇಳಕ್ಕೆ? ಅಲ್ಲಿ ಜಾಗೃತ ಐತೆನ ಅಂತಃಕರಣ ಚೈತನ್ಯ ಅಲ್ಲಿ ಇಲ್ಲ. ಅದಕ್ಕೆ ಅಂತ ಅದನ್ನು ಮಾಡಬಾರ್ದು ಅಂತ ಅವಾಗ ಸಾವಿರಾರು ವರ್ಷಗಳ ಹಿಂದೆ ಹೇಳ್ಯಾರ ಅವರು ಮಹಾತ್ಮರು. ಕನಕದಾಸರು ಹೇಳ್ಯಾರಿಲ್ಲ, ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ. ಮಾಡಕ್ಕೆ ಹೋಗ್ಬಾರ್ದು ಅವನ್ನೆಲ್ಲ ಅವ್ರಿಗೆ ಹೇಳಕ್ಕೂ ಹೋಗ್ಬಾರ್ದು. ಯಾಕೆ ಹೇಳಿ ಸಿಟ್ಟು ಬರ್ತೈತೆ ಅವ್ರಿಗೆ. ತಿಳ್ಕೊಬೇಕನ್ನ ಅವ್ರಿಗೆ ಅಷ್ಟೇ ಹೇಳ್ಬೇಕು. ಜಗತ್ತಿನ ಜನ ಎಲ್ಲ ಅದಕ್ಕಾಗಿ ಬೆನ್ನು ಹತ್ತೈತಿ. ಎಲ್ಲ ಗುಡಿ ಗುಂಡಾರಗಳನ್ನು ಕಟ್ಟೋದು, ಅದನ್ನು ಮಾಡೋದು, ಅದನ್ನು ಮಾಡೋದಿಲ್ಲ. ಅದರಿಂದ ಏನಕ್ಕೆ ಉದ್ಧಾರ ಆಗ್ಯಾರನೇ ಯಾರು? ಮೊದಲು ನಿನ್ನ ಆತ್ಮಜ್ಞಾನ, ನೀ ಯಾರದನ್ನು ತಿಳ್ಕೊ. ಅನ್ಯವಾಗಿ ಹುಡ್ಕಾಕ್ ಹೊಂಟಿ ಅದನ್ನು. ಸುಳ್ಳ ಅದ್ರಾಗೈತಿ ಇದ್ರಾಗೈತಿ, ನಿನ್ನಲ್ಲಿ ಇದ್ದದ್ದನ್ನು ಮರೆತು ನೀನ ಆ ಪರಬ್ರಹ್ಮ ಸ್ವರೂಪ ಇದ್ದಿ ಅನ್ನೋದನ್ನು ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡು. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡ್ಕೊಳ್ಳೋ ಲಾಭ, ಮನುಷ್ಯ ಕುಲದ ಜನ್ಮದ ಲಾಭ ತಾನಾರಂಭದ ತಿಳಿಯೋದ್ರೊಳಗದ. ಬಾಕಿ ಏನು ಮಾಡೋದು ಕೆಲಸ ಇಲ್ಲ ನೀನು. ಎಲ್ಲ ಕೆಲಸ ಇಡೀ ಕೆಲಸ ಮೊದಲು ಮಾಡ್ಕೊಳ್ಳೋ ಕೆಲಸ ಇದೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಉಳ್ಕಿದ್ದೇನು ಅದಾವಲ್ಲ ಬಾಕಿ ಜನ್ಮದಾಗ ಅವ್ನು ಮಾಡ್ಕೊತ ನಡೀತಾವೆ. ಇದೇನೈತೆ ಅಲ್ಲ ಈ ಲಾಭ ಮಾಡ್ಕೊಂಡು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವೆ. ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಗಳನ್ನು ಮಾಡಬಾರ್ದು ಅಂತ ವೇದ ಉಪನಿಷತ್ತುಗಳು ನಮಗೆ ಎಚ್ಚರಿಕೆ ಕೊಡ್ತವೆ. ಆದರೂ ನಾವು ಬರೀ ಅನಾತ್ಮ ಚಿಂತನೆಯೊಳಗೆ ಕಾಲು ಕಳೀತೀವಿ. ನಾವು ಅನುಭವಗಳು ನಮಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರ ಮುಖಾಂತರ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಅವ್ರ ಮುಖಾಂತರ ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡುವ. ಇದೇ ಸಾಧನೆ. ಇದಕ್ಕೆ ಅನುಭವಿಗಳ ಮುಖಾಂತರ ಇದನ್ನು ಶ್ರವಣ ಮನ ನಿಧಿಧ್ಯಾಸನ ಮಾಡೋದು. ಬೇರೆ ಸಾಧನೆ ಇಲ್ಲ ಇದಕ್ಕೆ.
ದುಃಖದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ. ಅದು ಪರಿವರ್ತನೆ ಹಾಕ್ಕೊಂತ ಹೋಗ್ತೈತಿ. ನಿತ್ಯ ನಾವು ಶ್ರವಣ ಮಾಡೋದ್ರಿಂದ ಅವೆಲ್ಲ ಸಂಶಯ ಭಾವನೆ, ಅಸಂಭಾವನೆ, ವಿಪರೀತ ಭಾವನೆಗಳು ನಿವಾರಣೆ ಹಾಕ್ಕೊಂತ ಹೋಗಿ ಅಂತಃಕರಣ ಪರಿಶುದ್ಧಿಯಾಗಿ ನಿನಗಿದು ಅನುಭವ ಬರೋಕ್ಕೆ ಶುರು ಆಗ್ತದೆ. ಒಮ್ಮೆ ನಿನಗಿದು ಅನುಭವಕ್ಕೆ ಅಂತಂದರೆ ಇದ್ರ ಕಡೆ ಒಳ್ಳೆ ನೋಡಿದ್ರು ನೀನು ಯಾವಾಗಲೂ ತನ್ನ ನಿಜದ ಎಚ್ಚರಿಕೆಯೊಳಗೆ ಉಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದೆಲ್ಲ ಅಜ್ಞಾನದೊಳಗಿನ ಕಾರ್ಯ ಅನ್ನೋದು ಅವ್ನು ಹೊಳಿತೆ ಅಂತಂದರೆ ಯಾವಾಗಲೂ ಜ್ಞಾನದ ಕಡೆ ಲಕ್ಷ್ಯ ಕೊಡ್ತಾನೆ. ನಾವು ಅರಿವಿ ಯಾವಾಗಲೂ ಇದ್ದದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಕೊಡ್ತಾನೆ. ನಾನಾ ಇದ್ದಾವ, ನನ್ನಲ್ಲಿ ಇವು ಯಾವೂ ಇಲ್ಲಲ್ಲ, ಇವೆಲ್ಲ ಒಂದು ಅವಸ್ಥೆಯೊಳಗೆ ತೋರಿಡಾಗ್ತಾವೆ. ನಾನು ಎಲ್ಲ ಅವಸ್ಥೆಯೊಳಗಿದ್ದರೂ ಯಾವ ಅವಸ್ಥಾದ ವಿಕಾರನೂ ನನಗೆ ಹತ್ತಿಲ್ಲ ಅನ್ನುವಂಥ ಅನುಭವ ಖಾತ್ರಿಯಾಗಿದೆ. ಅದಕ್ಕೆ ಜ್ಞಾನ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡು. ಇದೇ ಮನುಷ್ಯನ ಜನ್ಮದ ಕೆಲಸ. ನೀ ಅನ್ಯದ್ರಾಗೈತಿ, ಅದರಾಗೈತಿ, ಇದ್ರಾಗೈತಿ ಅಂತ ಸುಳ್ಳ ವೇಳೆ ಕಳಿತೀವಿ. ವ್ಯರ್ಥ ವೇಳೆ ಅದ್ರಾಗ ಕಳಿತೀನಿ. ಆ ಇಂದ್ರಿಯಗಳ ಮೂಲಕ ಅದನ್ನು ಪ್ರಯತ್ನ ಮಾಡಕ್ಕೆ ಹೊಂಟಿ ಸುಖ ಸಿಗ್ತದೆ ಅಂತ. ಯಾವ ಇಂದ್ರಿಯಗಳಿಗೆ ಮನಸ್ಸಿಗೆ ಅದು ಗೋಚರ ಆಗೋದಲ್ಲ. ಇಂದ್ರಿಯಗಳಿಗೆ ಮನಸ್ಸಿಗೆ ಗೋಚರ ಆಗೋದೆಲ್ಲ ಇದು ಸುಳ್ಳು ಇಂದ್ರಿಯಗಳಿಗೆ ತೋರುವುದೆಲ್ಲ ಇದು ಸುಳ್ಳು. ಸತ್ಯವಾದ ಇರುವಿನ ಅನುಭವ ಅದಕ್ಕೆ ಗೋಚರ ಆಗೋದಿಲ್ಲ. ಅದಕ್ಕೆ ವಾಂಗ್ ಮನಸ್ಸಿಗೆ ಅಗೋಚರ ಅಂದ್ರೆ ಮನಸ್ಸಿನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡೋದು. ಶಮ ದಮ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಿಕೊಂಡಾಗ ನಮಗಿದು ಅನುಭವ ಬರ್ತದೆ. ಅದನ್ನು ಮಾಡಿಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ ಅನುಭವ ಬರ್ತದೆ? ಅದರ ಆಶಾ ಸಂಬಂಧನ ಹೊಲಸಾಗೈತೆ ಮನಸ್ಸು. ಅದನ್ನು ಬಂದ್ ಮಾಡಿದಾಗ ಅಂತಃಕರಣ ಸ್ವಚ್ಛ ಆಗೈತೆ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕಲ್ಲ. ವಿವೇಕ ಜಾಗೃತ ಆಗ್ಬೇಕಾದ್ರೆ ಇಂಥ ವಿವೇಕವಂತರ ಸಂಗನ ಬೇಕು. ಸತ್ಸಂಗದೊಳಗೆ ನಿರಂತರ ತೊಡಗುವುದರಿಂದ ನಿನ್ನಲ್ಲಿ ಅದು ವಿವೇಕ ಜಾಗೃತ ಆಕೈತಿ. ಬೇಕಾದಂಥ ಅಜ್ಞಾನಿ ದಡ್ಡದನಂದ್ರೂ ಅವನಲ್ಲಿ ಪರಿವರ್ತನೆ ಹಾಕ್ಕೊಂತ ಹೋಗ್ತೈತಿ. ನಿತ್ಯ ನಾವು ಶ್ರವಣ ಮಾಡೋದ್ರಿಂದ ಕ್ರಮೇಣ ಈ ಅಜ್ಞಾನ ಎಲ್ಲ ಕಡಿಮೆ ಹಾಕ್ಕೊಂತ ಹೋಗ್ತೈತಿ. ಜ್ಞಾನದ ಇದು ಪ್ರಜ್ವಲಿಸ್ಕೊಂತ ಬರ್ತೈತಿ. ನಿತ್ಯ ನಾವು ಶ್ರವಣ ಮಾಡೋದ್ರಿಂದ ಮಟ್ಟಿ ಹೊಡೆಯುವ ಹಗ್ಗ ಮೆತ್ತಗಿರ್ತೈತಿ, ವಜ್ರದುಂಡಿ ಕಲ್ಲು ಬಿರ್ಸಿರ್ತೈತಿ. ನಿತ್ಯ ಜಗ್ಗಿ 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 ವಜ್ರದುಂಡಿ ಕಲ್ಲು ಸಮೇತ ಹೋಗ್ತೈತಿ. ಹಂಗೆ ನಿತ್ಯ ಅದನ್ನು ನಾವು ಕೇಳೋದ್ರಿಂದ ನಮ್ಮಲ್ಲಿ ಬೇಕಾದಂಥ ಅಜ್ಞಾನ ಇದನ್ನೊಂದು ನಮ್ಮಲ್ಲಿ ಪರಿವರ್ತನೆ ಆಗ್ತೈತಿ. ಹಾಗೇ ತೀರ್ತೈತಿ ಅದು. ಈಗ ಗೊತ್ತಾಗೋದಿಲ್ಲ, ನಿಮಗೆ ಮುಂದೆ ಗೊತ್ತಾಕೈತಿ ಅಂತಿರೋದು. ಬೇಕಾದಂಥ ದಡ್ಡದನಪ ವಿಷಯ ಬಡಕದಾನಂದ್ರೆ ಸುಧಾ ಅವನಲ್ಲಿ ಪರಿವರ್ತನೆ ಆಗೇ ತೀರ್ತದೆ. ಅದಕ್ಕೆ ಇದನ್ನು ಕೇಳೋದು ಬಿಡಬಾರ್ದು. ತಿಳಿದೇ ಇರಲಿ, ಇದನ್ನು ತಪ್ಪಿಸ್ಬೇಡ್ರಿ ಅಂತಿದ್ರು ಅಜ್ಜವ್ರು. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಕೇಳೋದು ಬಿಡಬೇಡ್ರಿ. ಇದೊಂದು ಜನ್ಮ ಕೇಳೋದನ್ನ ಆಗಲಿ ಬರೀ. ಈ ಜನ್ಮದಾಗ ಕೇಳೋದು ಶ್ರವಣ ಆಗಿತ್ತಂದ್ರೆ ಅದು ಶ್ರವಣ ಆಗಿದ್ರೆ ಗೊತ್ತೇನಪ್ಪ ಅಂದ್ರೆ ಮನನ ಕೇಳಿಸ್ತೈತಿ. ಮುಂದಿನ ಜನ್ಮದಾಗ ಧ್ಯಾನ ಕುಂಡ್ರಾಕಿರ್ಬೋದು, ನೆನಪು ಮಾಡ್ಕೊಳ್ಳೋದು. ನಮಗೆ ಯಾಕೆ ಧ್ಯಾನ ಹತ್ತೋಲ್ಲ? ಕೇಳಿಲ್ಲ, ಸರಿಯಾಗಿ ಕೇಳಿಲ್ಲ. ನೀವು ಎಷ್ಟು ವರ್ಷ ಅದು ಕೇಳಕೈತಿ? ಯಾಕ್ರಿ ಕೇಳಿದ್ದು ಏಟು ಉಳಿದೇ ಇಲ್ಲ. ನಾವು ಉತ್ತಮಾಧಿಕಾರಿಗಳಿಲ್ಲ, ಅದಕ್ಕೆ ಉಳಿದಿಲ್ಲ. ಉತ್ತಮಾಧಿಕಾರಿಗೆ ಹೇಳಿದ ಬೋಧೆ ಕಪ್ಪಿ ಚಿಪ್ಪಿನಲ್ಲಿ ಸ್ವಾತಿ ಹನಿ ಬಿತ್ತು ಅಂತಂದ್ರೆ, ಸ್ವಾತಿ ಮಳೆ ಹನಿ ಬಿತ್ತಂದ್ರೆ ಮುತ್ತಕ್ಕೈತೆ ಅಂತಾರೆ. ಅಂಥ ಪಕ್ವಾದ ಕಪ್ಪಿ ಚಿಪ್ಪಿನಾಗ ಮತ್ತೆ ಎಲ್ಲ ಚಿಪ್ಪಿನಾಗೂ ಆಗೋದ್ರೆ ಹುಳ ಹಾಕವನೊಂದು. ಅಂಥ ಪಕ್ವ ಇತ್ತಂದ್ರೆ, ಅಂಥ ಉತ್ಕಟ ಇಚ್ಛಾ ಅಂತಃಕರಣ ಪರಿಶುದ್ಧ ಇದ್ದಂಥ ಇವಾಗ ಬ್ರಹ್ಮನಿಷ್ಠರ ಬೋಧೆ ಅವನಲ್ಲಿ ಬಿತ್ತು ಅಂದ್ರೆ ಆಗಿಂದಾಗ ಅವಾಗ ಸುಕೃತ ಉಚ್ಚಾರ ಮಾತ್ರೇಣ ಏವ ಅಂತ ಹೇಳಿದಾಕ್ಷಣ ಅವಾಗ ಅದರ ಅನುಭವ ಆಗ್ತದೆ. ಉತ್ತಮಾಧಿಕಾರಿಗೆ ಹೇಳಿದ ಬೋಧೆ ಕಪ್ಪಿ ಚಿಪ್ಪಿನಲ್ಲಿ ಮುತ್ತಾದಂಗೆ ಆಗ್ತದೆ. ಮಧ್ಯಮನಿಗೆ ಇವು ಇಬ್ಬನಿ ಹನಿಗಳು ಬಿದ್ದಿರ್ತಾವಲ್ಲ ಎಲೆಗಳ ಮ್ಯಾಗ, ಅವು ಬಿದ್ದಂಗೆ ಇಬ್ಬನಿ ಹನಿಗಳು ಬಿದ್ದಿರ್ತಾವ. ಸೂರ್ಯನ ಪ್ರಕಾಶ ಬೀಳಾಕತ್ತಿದ ಕೂಡಲೇ ಅವು ಕರಗಿ ಬಿಡ್ತಾವೆ. ನಾವು ಮತ್ತೆ ಜಡಬುದ್ಧಿ ಜಡಸಂಗ ಮಾಡಿದ ಕೂಡಲೇ ಇದನ್ನು ಬಿಟ್ಟು ಹೋಗ್ಯವಲ್ಲ, ಅಲ್ಲಿ ಹೋದ ಕೂಡಲೇ ಮತ್ತೆ ಇದನ್ನು ಮರೆತು ಬಿಡ್ತೇವೆ ನಾವು. ಮಧ್ಯಮನಿಗೆ ಹಂಗಾಕೈತಿ. ಕನಿಷ್ಠನಿಗೆ ಹೇಳುವತ್ನಾಗ ಅಷ್ಟೇ ಕಾದ ಹಂಚಿಗೆ ನೀರು ಗೊಜ್ಜಿದಂಗೆ. ಹೌದಪ್ಪ ಇದು ಆಗಿಂದಾಗ ಅಷ್ಟೇ ಅನ್ಸತ್ತೆ. ಮತ್ತೆ ಚರಕಂತ ಮತ್ತೆ ಮರೆತು ಬಿಡ್ತೈತಿ, ಮತ್ತೆ ಅಜ್ಞಾನ ಆವರಿಸಿ ಬಿಡ್ತೈತಿ, ಮತ್ತೆ ವ್ಯಾಮೋಹಕ್ಕೆ ಬೀಳ್ತೈತಿ. ಅದಕ್ಕೆ ನಾವೆಲ್ಲ ಉತ್ತಮಾಧಿಕಾರಿಗಳಿಲ್ಲ. ಅದಕ್ಕೆ ಮೇಲೆ 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 ಇದನ್ನು ಕೇಳಬೇಕಾಗಿದೆ. ಕೇಳುವುದರಿಂದ ಬೇಕಾದಂಥ ಮದನದು ಅವನಲ್ಲಿ ಪರಿವರ್ತನೆ ಆಗ್ತೈತಿ. ಅದಕ್ಕೆ ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಮತ್ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ದುಃಖದಿಂದ ನಾವು ಬಿಡುಗಡೆ ಹೊಂದಬೇಕನ್ನೋ ಹಂಗಿದ್ರೆ, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋ ಹಂಗಿದ್ರೆ, ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಅನುಭವಗಳ ಮುಖಾಂತರ ಅದನ್ನು ಮನಮುಟ್ಟಿ ಶ್ರವಣ ಮಾಡುವಂಥ. ನಾವು ಶ್ರವಣದ ಕಡೆನೆಲ್ಲ ಕೊಡೋಂಗಿಲ್ಲ. ಬರೇ ಬಾಳೆ ಸುದ್ದಿ, ಜಗತ್ತಿನ ಸುದ್ದಿಯಾಗಿ ಕಾಲ ಕಳೀತೇವೆ. ಇಂಥವು ಎಷ್ಟು ಜನ್ಮ ಹುಟ್ಟಿಟ್ಟು ಬಂದು ಕಳೆದಿಲ್ಲ ನೀನು.
ಅದರಿಂದ ಯಾವ ಲಾಭನೂ ಆಗೋದಿಲ್ಲ. ಇನ್ನು ಮ್ಯಾಗರ ಎಚ್ಚರ ಆಗು ನಿನ್ನ ಬಗ್ಗೆ. ಆತ್ಮವಾರಿ ದೃಷ್ಟವ್ಯವು ಶ್ರೋತವ್ಯವು ಮಂತವ್ಯವು ನಿಧಿಧ್ಯಾಸಿತವ್ಯ ಅಂದ್ರೆ ನಿನ್ನನ್ನು ಕುರಿತು ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಕುರಿತು ಇದೇ ಅಭ್ಯಾಸದಾಗ ಕಾಲ ಕಳಿ ಅಂದ್ರೆ. ಈ ಜಗತ್ತಿನ ಕುರಿತು ಶ್ರವಣ ಮಾಡೋ, ಮನನ ಮಾಡೋ, ನಿಧಿಧ್ಯಾಸನ ಮಾಡೋ ಅಂತೇಳಿಲ್ಲ. ನಿನ್ನ ಬಗ್ಗೆ ಕಲಿ. ಸಾಲಿ ಕಲ್ತು ಏನು ಮಾಡೋ, ಸಾಲಿ ಕಲ್ತ ದಡ್ಡ ಆದಿನಿ. ಸಾಲಿ ಅಂದ್ರೆ ನಿನ್ನ ಬಗ್ಗೆ ಜಗತ್ತಿನ ಬಗ್ಗೆ ತೋರಿಡಗುದಿ ಜಗತ್ತು. ಹಂಗೆ ಹೆಣ್ಣು ಗಂಡು ಗುಳೇ ಅಂತೀರಲ್ಲ, ಸಾಲಿ ಕಲಿಬೇಕಂತ. ಸಾಲಿ ಕಲ್ತವ್ರಿಗೆ ಏನಾಗ್ಯಾರ ನೋಡ್ಕೊ. ವ್ಯಾಮೋಹ ಹೋಗೈತೇನೋ ವಿಷಯ ವ್ಯಾಮೋಹ. ಸಾಲಿ ಕಲ್ತ ದಡ್ಡ ಆದಿ, ನಿನ್ನ ಕಲ್ತಿದ್ರೆ ಶಾನೆ ಹಾಕಿದ್ದೆಲ್ಲ. ಏನು ಕಲ್ತಿಯಾರ ನೀ ಎಲ್ಲದನ್ನೆಲ್ಲ ಮರಿ. ಅದನ್ನ ಮರ್ತಿಯಲ್ಲ, ಮರ್ತದನ್ನ ಅರಿ. ಮರ್ತದನ್ನು ಅರಿ, ಈಗ ಅರ್ಥದನ್ನು ಮರಿ. ಅದನ್ನು ನೀ ಅಲ್ಲದನ್ನು ನೀನ ತಿಳ್ಕೊಂಡೆ ಅಲ್ಲ. ಜಗತ್ತಿನ ಬಗ್ಗೆ, ಈ ಶರೀರ, ನೀನು ಅಲ್ಲದ್ರ ಬಗ್ಗೆ, ಅನಾತ್ಮದ ಬಗ್ಗೆ ಎಷ್ಟು ನೀ ತಿಳುವಳಿಕೆ ಮಾಡಿಕೊಂಡ್ರು ಅದು ನಿನಗೆ ನೆಮ್ಮದಿಯನ್ನು ಕೊಡೋದಿಲ್ಲ. ಅದಕ್ಕೆ ನಿನ್ನ ಬಗ್ಗೆ, ಆತ್ಮನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಮಾಡಿ ಅದನ್ನು ಗಟ್ಟಿ ಮಾಡಿಕೊಂಡ್ರೆ ಅದರೊಳಗೆ ಲಾಭದ. ಆತ್ಮಲಾಭ ತನ್ಯ ಲಾಭ ನ ವಿದ್ಯತೆ ಅಂತ. ನಮ್ಮ ಬಗ್ಗೆ ನಾವು ಕೇಳಿಲ್ಲ, ನಾವು ಯಾರಿದ್ದೀವಿ, ನಮ್ಮ ನಿಜ ಸ್ವರೂಪ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಅದ್ರ ಬಗ್ಗೆನೇ ನಡೆಸೀವಿ ನಾವು. ವ್ಯವಹಾರ ಎಲ್ಲ ಮರಿಯೊಳಗೆ ಅಲ್ಲದನ್ನು ಹಿಡ್ಕೊಂಡು ಅಧ್ಯಾಸದೊಳಗಿನ ವ್ಯವಹಾರದೊಳಗೆ ಕಾಲು ಕಳೀಲಿಕ್ಕೈತೀವಿ. ಅದಕ್ಕೆ ನಿನ್ನ ನೆನಪು ಮಾಡ್ಕೊ. ನಿನ್ನ ಧ್ಯಾಸ ಆತಂದ್ರೆ ಇದು ಅಧ್ಯಾಸದ ವ್ಯವಹಾರ ಎಲ್ಲ ಹೋಗಿಬಿಡ್ತೈತಿ ನಿನಗೆ. ಇದರಾಗ ಮನಸ್ಸು ಹಾಕೋದಿಲ್ಲ ತಗಿಂದ. ನಾವು ಸ್ವರೂಪ ಜಾಗೃತಿಯನ್ನು, ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡವು ಈಗ ಮಾಡ್ಕೊಳಕ್ಕೆ ಬರ್ತೈತಿ. ಪ್ರತಿಯೊಬ್ಬ ಮಾನವನಿಗೂ ಬರ್ತೈತಿ ಸ್ವರೂಪ ಜಾಗೃತಿಯನ್ನು ಮಾಡ್ಕೊಳಿಕ್ಕೆ. ಇದೇ ಮನುಷ್ಯನ ಜನ್ಮದ ಲಾಭ. ಬಾಕಿ ಇಲ್ಲಿ ಹುಟ್ಟಿ ಬಂದದ್ದು ಲಾಭ ಏನಪ್ಪ ಅಂದ್ರೆ, ಮನುಷ್ಯ ಕುಲದ ಜನನದ ಲಾಭ ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋದ್ರೊಳಗದು. ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ. ಮತ್ತು ಹೀನ ವಿಷಯ ವಸ್ತುಗಳು ಬೆನ್ನು ಹತ್ತಿ ಜನ್ಮ ಜನ್ಮಾಂತರ ತಿರುಗುಪಾಳೆ ಬರ್ತದೆ. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ ಮಾನವ ಜನ್ಮ ದೊಡ್ಡದು, ಇದ್ರ ಲಾಭ ಮಾಡ್ಕೋರಿ ಅಂದಾರ ಮಹಾತ್ಮರು. ಆ ಮುಂದಿನ ಕ್ಷಣ ನಿನ್ನದಲ್ಲ, ಯಾವ ಹೊತ್ತಿನಾಗ ಹೋಗತಿ ಹೇಳಕ್ಕೆ ಬರೋದಿಲ್ಲ. ನೀರು ಮೇಲಿನ ಗುಳ್ಳೆಂತೀರಿ, ಹೌದಿಲ್ಲ? ಯಾವ ಹೊತ್ತಿನಾಗ ಬರ್ತೈತೆ ದಾಳಿ ಹೇಳಕ್ಕೆ ಬರೋದಿಲ್ಲ. ಬರೋಕ್ಕಿಂತ ಮೊದಲ ನಿನ್ನ ಕೆಲಸ ಮಾಡ್ಕೋತೀನಿ. ಅದು ಮಾಡಿಕೊಂಡ್ರೆ ದೊಡ್ಡ ಲಾಭ. ಇಹ ಚೇತ್ ಅವೇದಿತ್ ಸತ್ಯಮಸ್ತಿ ನ ಚೇತ್ ಅವೇದಿತ್ ಮಹತ್ ವಿನಷ್ಟಿ. ಸದ್ದ ತಿಳ್ಕೊಂಡು ನಿತ್ಯ ಪೆಟ್ಟಿನ ಮ್ಯಾಗ ದೊಡ್ಡ ಲಾಭದ ನೀವು ಅಕ್ಕೈತೆ. ಈಗಿನ ನಿತ್ಯ ಪೆಟ್ಟಿನ ಮ್ಯಾಗ ಮನೆ ಕಡೆ ಹೊಳ್ಳಿ ನೋಡ್ಲಂಗೆ. ಬೇಡಪ್ಪ ಮನೆಗೆ ಹೋಗಿ ಹೇಳಿ ಬರ್ತೇನೆ ಅಂತಾನೆ. ಹೇಳಿ ಬರಕ್ಕೆ ಹೋಗಿ ಮತ್ತೆ ಅಲ್ಲಿ ಹೊಳ್ಳಿ ಬರೋದಿಲ್ಲ. ಹೌದಿಲ್ಲ? ಹೊಳ್ಳೆಯಲ್ಲಿ ಬರ್ಬೇಕು ನೀವು ಮತ್ತೆ. ಅದನ್ನ ಶುದ್ಧ ಆದಿಂದ ಬರ್ತೇನೆ ರೀ. ಮಕ್ಕಳ ಸಣ್ಣ ಹೋದವು, ಅದಕ್ಕೆ ಕೈ ಗುಟ್ಗೆ ಬಂದ, ಅದಕ್ಕೆ ಕಾಲು ಗುಟ್ಗೆ ಬರಲಿ. ಅವು ಕೈ ಗುಟ್ಗೆ ಕಾಲು ಗುಟ್ಗೆ ಬರುವಾಗ ನೀನು ಗೋಣ್ ಗುಟ್ಟುಕೊಂಡಿರ್ತೈತಿ ಹೋಗಂದ್ರೆ ಎಲ್ಲಿ ಆವಾಗ ನೀನು ದೌಡ್ ಮಾಡ್ಕೋಬೇಕು ಅನ್ನೋದು ಎಲ್ಲೈತಿ? ಅವು ಉತ್ಕಟ ಇಚ್ಛಾ ಬೇಕದು. ಅದಕ್ಕೆ ಮುಮುಕ್ಷತ್ವ ಅಂತಾರೆ. ಮುಮುಕ್ಷತ್ವನ ಬಂದಿಲ್ಲ ನಮ್ಗೆ. ಮನುಷ್ಯತ್ವ ಬರಲಿ ಮೊದಲ. ಮನುಷ್ಯತ್ವ ಬಂದಾಗ ಮುಮುಕ್ಷತ್ವ ಬರ್ತೈತಿ. ಅವಾಗ ಮಹಾತ್ಮರ ಆಶ್ರಯ ಸಿಗೋದು ಅದು ಭಾಳ ದುರ್ಲಭ. ಏತತ್ರಯಂ ದುರ್ಲಭಂ ಅಂದಾರ. ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ ಇವು ಒಂದೇ ಟೈಮ್ಗೆ ಸಿಗೋದು ಭಾಳ ಕಠಿಣ ಅದು. ಹೌದು, ಮನುಷ್ಯತ್ವನ ಐತಿ, ಮುಮುಕ್ಷತ್ವ ಐತಿ, ಮಹಾಪುರುಷರ ಆಶ್ರಯ ಅಂತ ಮಾರ್ಗದರ್ಶನ ಇರಲಿಲ್ಲ ಅಂದರೆ ಭಾಳ ಮಂದಿ ಗುರುಗಳು ಅದಾರ. ಅವ್ರು ಏನು ಮಾಡೋರು? ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರಕ ಅಂತ. ಯಾರದಾರ ಅಂಥ ಗುರುಗಳು? ಯಾರದಾರ? ಸರಿಯಾದ ಗುರುವಿನ ಮಾರ್ಗದರ್ಶನ ಸಿಗ, ಒಳ್ಳೆ ಗುರುವಿನ ಉಪದೇಶ ಇಲ್ಲದಿರಿ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ಅಂತ. ಹೌದಿಲ್ಲ? ಎಲ್ಲರೂ ಒಬ್ಬನ ಕಂಡು ಒಬ್ಬರು ಬಳ್ಳಿ ಗುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದಿರಿ ಎಲ್ಲಿ ಅದು ಮುಕ್ತಿ ಅಂತ. ಬಹಳ ಮಂದಿ ಗುರುಗಳು ಅದಾರ. ಯಾಕೆ? ಒಂದೊಂದು ವಿದ್ಯೆಗೆ ಒಂದೊಂದು ಗುರುಗಳ ಅದಾರ. ಹೌದಿಲ್ಲ? ಜಗತ್ತಿನ ಲೌಕಿಕ ವಿದ್ಯೆ ಕಲೆ ಅವನು ಗುರುಗಳ. ಹಂಗೆ ಗುರುಗಳು ಅಂದರೆ ಗುರು ಅಂದ್ರೆ ಅಜ್ಞಾನವನ್ನು ಪೂರ್ಣ ನಮ್ಮ ಹುಟ್ಟು ಸಾವುಗಳಿಂದ ಬಿಡುಗಡೆ ಮಾಡವು, ಅಜ್ಞಾನವನ್ನು ನಾಶ ಮಾಡುವಂಥವ್ರು ಯಾರ್ದಾರ ಅಂತ. ಪುನಃ ನಮಗೆ ಜನ್ಮ ಬರದಂಗೆ ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡು ಅವ್ರು ಯಾರದಾರ ಹೇಳಿ? ಅಂಥವರು ಬೇಕಾಗಿತ್ತು ನಿಜವಾದ ಸದ್ಗುರು, ಬ್ರಹ್ಮನಿಷ್ಠ ಸದ್ಗುರು. ಅದಕ್ಕೆ ಅಂಥವ್ರ ಮುಖಾಂತರ ಇದನ್ನು ಕೇಳು ಅಂದರು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಸಮಿತ್ಪಾನಿ.
ಶ್ರೋತ್ರಿಯತ್ವ ಇರ್ಲಿಕ್ಕೂ ಬ್ರಹ್ಮನಿಷ್ಠತ್ವ ಇರ್ಬೇಕು ನೋಡಂದ್ರೆ. ಬ್ರಹ್ಮನಿಷ್ಠತ್ವ ಇತ್ತಂದ್ರೆ ತಾನ ಎಲ್ಲ ಬೆನ್ನು ಹತ್ತಾವು ವೇದ ಉಪನಿಷತ್ತುಗಳು. ಶ್ರೋತ್ರಿಯತ್ವ ಅಂದ್ರೆ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದವು ಶ್ರೋತ್ರಿಯತ್ವ ಅಂತ. ಬ್ರಹ್ಮನಿಷ್ಠತ್ವ ಇತ್ತು ಅಂದ್ರೆ ನಾಯಿ ಹಂಗೆ ಅವು ಬೆನ್ನು ಹತ್ತಾವೆಲ್ಲ. ಏನು ಅನುಭವದ ಬೆನ್ನು ಹತ್ತಿ ಅವು ಬರಲಿ ಬೇಕಾದ್ರೆ ಇಲ್ಲ ಒದ್ದಾಡ್ಲಿಕ್ಕೆ ಲೌಡಿ ಅಂತಿದ್ರು ಅಜ್ಜವ್ರು. ಏನು ಬ್ರಹ್ಮನಿಷ್ಠ ಬ್ರಹ್ಮಭಾವದಲ್ಲಿ ಮನಸ್ಸು ನಿನ್ನ ನೆಲೆಯ ನಿಂತು ಅಂದರೆ ಎಲ್ಲ ಬರ್ತಾವೆ ವೇದ ಉಪನಿಷತ್ತುಗಳು ನಿನ್ನ ಬೆನ್ನು ಹತ್ತು. ಏನು ಅದಕ್ಕೆ ಬ್ರಹ್ಮನಿಷ್ಠತ್ವರು ಬ್ರಹ್ಮನಿಷ್ಠ ಸದ್ಗುರುವಿನಿಂದ ಇದನ್ನು ಕೇಳಬೇಕು. ಅವ್ರ ಮಾರ್ಗದರ್ಶನದಾಗ ಇದನ್ನು ಆ ಸ್ಥಿತಿಯನ್ನು ಹೊಂದೋ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ದಾರಿ ತಪ್ಪಿಸೋರು ಭಾಳ ಮಂದಿ. ಬಹು ಗುರು ವಶಂತಿ ಶಿಷ್ಯ ವಿತ್ತಾಪಹಾರಕನ ಚಿತ್ತಾಪಹಾರಕ ಅಂತ ಭಾಳ ಮಂದಿ ಗುರುಗಳು ಶಿಷ್ಯನ ಗಂಟೆ ಎಬ್ಸೋರು ಅದಾರ, ದ್ರವ್ಯವನ್ನು ಹರಣ ಮಾಡೋರು ಅದಾರ, ಚಿತ್ತದ ತಾಪವನ್ನು ಹರಣ ಮಾಡೋರು ಯಾರು ಅದಾರ, ಯಾರು ಸಂಕಟ ಕಳೆಯವ್ರು ಯಾರ್ದಾರ. ಅದಕ್ಕೆ ಸಿಗೋದು ಬಹಳ ದುರ್ಲಭ, ತ್ರೈಲೋಕ್ಯ ದುರ್ಲಭ. ಸದ್ಗುರುಗಳು ಸಿಗೋದು ಬ್ರಹ್ಮನಿಷ್ಠ ಸದ್ಗುರುಗಳು. ಶಾಸ್ತ್ರ ಹೇಳೋರು ಭಾಳ ಮಂದಿ ಅದಾರೆ. ಅದೇನು ಅಂತಕ್ಕಣ ಸ್ವಚ್ಛ ಇದ್ರೂ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೆ ಶಾಸ್ತ್ರ ಹೇಳಕ್ಕೆ. ಅದನ್ನು ಸಮಾಧಿ ಸ್ಥಿತಿ ಹೊಂದಿದವರು, ಅದನ್ನು ಅನುಭವಕ್ಕೆ ತಂದು ಕೊಡೋರು, ನೇರವಾಗಿ ಸತ್ಯದ ಅನುಭವವನ್ನು ಮಾಡಿಕೊಡೋರು ಯಾಕೆ ಈ ಜಗತ್ತಿನೊಳಗೆ ಹುಡುಕ್ಯಾಡೋರು ಸಿಗೋದು. ನೀವು ಹುಡ್ಕೊಂತ ಹೋರಿ ಅಂದ್ರೆ ಅದು ಏನು ಎಲ್ಲಿ ಸಿಗಬೇಕು ನಿನಗೆ? ಏನೋ ನಿನ್ನ ಜನ್ಮ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಆಗ್ಬೋದು. ಸಿಕ್ಕರು ಅದ್ರಾಗ ಅದ್ರ ಲಾಭ ತೊಗೋಬೇಕು ಅನ್ನೋರು ಎಷ್ಟು ಮಂದಿ ಇದ್ರು. ಬರೀ ನಮ್ಮ ಬಾಳೆ ನಾಟಕ ಮಾಡ್ಕೋದು, ಅದನ್ನು ಅದು ತಿದ್ದುದು, ಬರೀ ಹೊರಗಿನ ವ್ಯವಹಾರ ತಿದ್ದಾಕ ಓಡಾಡಿದ್ವಿ. ನಿನ್ನ ನೀ ತಿದ್ದುಕೊಳ್ಳೋಕ್ಕಾಗಲಿಲ್ಲಲ್ಲ. ಅದನ್ನು ಎಂದೂ ಸುಧಾರಣೆ ಮಾಡೋಕ್ಕಾಗೋದಿಲ್ಲ. ಬಾಳೆ ಎಂದೂ ತಿದ್ದಕ್ಕಾಗೋದಿಲ್ಲ. ಅದನ್ನು ಮಾಡಿದ್ದನ್ನು ಹೆಂಗೈತಿ ಹೆಂಗೆ ಊಟ ಮಾಡೋದು, ಅದನ್ನು ತಿದ್ದಾಡಕ್ಕೆ ಬರೋದಿಲ್ಲ. ಮಾಡಿದ್ರಾಗ ಹಿಂದೆ ಮಾಡಿದ್ರಾಗ ತಿದ್ದಾಕೆ ಬರೋದಿಲ್ಲ. ಅದನ್ನು ಈಗೇನು ಈಗ ನಿನಗೆ ಬೇಕಾದಂಗೆ ಮಾಡ್ಕೊಳಕ್ಕೆ ಬರ್ತೈತಿ. ಅದನ್ನು ಮಾಡಿಬಿಟ್ಟು ಅದನ್ನು ಹೌದಿಲ್ಲ. ಹಿಂದೆ ಮಾಡಿದ್ರಾಗ ಏನು ಮಾಡೋಕ್ಕಾಗೋದು. ಸುಮ್ಮನೆ ಹೆಂಗೈತಿ ಹೆಂಗೆ ಅನುಭವಿಸೋದು ಒಂದ ನಮ್ಮ ಕೆಲಸ. ಬೇರೆ ಪರಿಹಾರ ಅದಕ್ಕಿಲ್ಲ. ನೀ ಯಾವ ದೇವ್ರ ದಿಂದ ನಡ್ಕೊಂಡ್ರು ಅದನ್ನು ಬದಲು ಮಾಡೋಕ್ಕಾಗೋದಿಲ್ಲ. ಮಾಡಿದ ಕರ್ಮವನ್ನು ನೀ ಊಟ ಮಾಡೋದನ್ನು ನೀವು ಈಗೇನು ಮಾಡ್ತೀಯಲ್ಲ ನಿನ್ನ ಕೈ ಒಳಗೈತಿ. ಆ ಸರಿಯಾದ ರೀತಿ ಒಳಗೆ ನೀನು ನಡ್ಕೊಂಡು ನಿನಗೆ ಸರಿಯಾಗಿ ಆಕೈತಿ. ಯದ್ವಾ ತದ್ವಾ ನಡ್ಕೊಂಡ್ರೆ ಯದ್ವಾ ತದ್ವಾ ಆಕೈತಿ. ಅದಕ್ಕೆ ಗುರುಗಳು ಹೇಳಿದ ಪ್ರಕಾರ ಈಗ ನಡ್ಕೋ. ಮನುಷ್ಯನ ಜನ್ಮಕ್ಕೆ ಬಂದಾಗ ಏನು ಮಾಡಬೇಕು ಅದನ್ನು ಮಾಡಬಾರ್ದು. ನೀ ಮಾಡಬಾರ್ದನ್ನು ಮಾಡಿದೆ ಅಂದ್ರೆ ಆಗಬಾರ್ದು ಹಾಕೊಂಡು ಹೋಗ್ತೈತಿ. ಯದ್ವಾ ತದ್ವಾ ಮಾಡಿದ್ರೆ ಯದ್ವಾ ತದ್ವನ ಆಕೈತಿ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಳುವುದು ನರರಿಗೆ ಮುಕುತಿ. ಅವರು ಗುರುಗಳು ಹೇಳಿದ ಪ್ರಕಾರ ನಮ್ಮ ಜೀವನವನ್ನು ನಾವು ಅಂಥ ಒಂದು ಪರಿಶುದ್ಧವಾದ ಆಚರಣೆಯೊಳಗೆ ತೊಡಗಿಸಬೇಕು. ನಡ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು? ಹೇಳಿದಿಂದ ಹಾಗೆ ಕೇಳಿ ಮನೆಗೆ ಎದ್ವಾದೀವಿ. ನಮ್ಮ ಚಾಳಿ ಮೊದಲಿನ ಚಾಳಿನ ಬಿಡಲಿಲ್ಲ ಅಂದ್ರೆ ಎಂದಿನಂತೆ ಅದ ಚಾಳಿ ಐತಿ ಅಂದರೆ ಒಂದು ಈಟಾರ ಪರಿವರ್ತನೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ, ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನು ಮುಕ್ತಿ ಸುಖ ಸಾಧ್ಯಬಹುದೇ ಅಂತ. ಎಂದಾಗಬೇಕಿದು? ಆಗುವುದಿಲ್ಲ ಅಂತ. ನಿಜವಾದ ಗುರುಗಳು ಬ್ರಹ್ಮನಿಷ್ಠರಿಂದ ಕೇಳಿದ್ರೂ ಅದಾಗೋದಿಲ್ಲ. ಒಂದೀಟಾರ ಪರಿವರ್ತನೆ ಆಗಬೇಕಿಲ್ಲ. ಗುಟ್ಟಿ ಹಾಕಿದ್ರೆ ಗುಡುಗಿಸ್ಬೇಕಿಲ್ಲ, ಹಾಕಿದ್ರು ಗುಡುಗಿಸ್ಬೇಕು. ಹೇಳೋರು ಎಲ್ಲಿ ಮಠ ಹೇಳ್ತಾರಪ್ಪ, ಹೇಳು ಕ್ರಮ ಎಲ್ಲಿ ಮಠ ಐತೆ ಅಲ್ಲಿ ಮಠ. ಅಲ್ಲಿ ನೀನು ಪ್ರಯತ್ನ ಮಾಡಬೇಕಿಲ್ಲ, ಸ್ವತಃ ನೀನು ಪ್ರಯತ್ನ ಮಾಡಬೇಕಾಗ್ತದೆ. ಏನು ಇನ್ನೊಬ್ಬರು ದಾರಿ ತೋರಿಸ್ತಾರ. ಈ ದಾರಿ ಸುಖದ ದಾರಿ ಯಾವುದು, ದುಃಖದ ದಾರಿ ಯಾವುದು ಅನ್ನೋದು ತಿಳಿಸ್ಕೊಡ್ತಾರೆ. ಆ ಪ್ರಕಾರವಾಗಿ ನಾವು ಪ್ರಯತ್ನ ಮಾಡಿ ದಾರಿ ಹಿಡಿದು ಹೋಗ್ಬೇಕಿಲ್ಲ, ಸಾಧನ ಮಾಡಬೇಕಿಲ್ಲ. ಏನು ಹೇಳೋರು ಮಾಡಬೇಕು? ನೀನ ಮಾಡೋದಪ್ಪ ಎಲ್ಲ ನೀನ ಅಂತ ಹೆಂಗೆ ಸಾಧ್ಯ? ಈಶಾಡಕ್ಕೆ ಕಲಿಸೋರು ಎಲ್ಲಿ ಮಠ ಕಲಿಸ್ತಾರೆ? ಕಲಿಸೋ ಕ್ರಮ ಎಲ್ಲಿ ಮಠ? ಕಾಲು ಕೈ ಬಡಿಬೇಕಿಲ್ಲ. ಬರೇ ನೀನಪ್ಪ ಎಲ್ಲ ಅಂತಂದ್ರೆ ಮುಣಿಗೊಕ್ಕಿ. ಅದಕ್ಕೆ ಪ್ರಯತ್ನದ ಅವಶ್ಯ, ನಿರಂತರ ಪ್ರಯತ್ನ ಬೇಕಿದೆ. ಅಭ್ಯಾಸ ಸಂಜನಿತ ಅಂತ ಯಾಕಿದ್ದಾರೆ? ಎದರ ಅಭ್ಯಾಸ? ನಿನ್ನ ಸ್ವರೂಪದ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದೇ ಅಭ್ಯಾಸ. ನಿರಂತರ ಮಾಡಿದಾಗ ನಿನಗಿದು ಅನುಭವ ಬರ್ತದೆ. ಶ್ರವಣದ ಬಲ ಜೋರಾದ್ರೆ ಮನನದ ಬಲ ಜೋರಾದ್ರೆ ನಿಧಿಧ್ಯಾಸನ ಪರಿಪಕ್ವ ಆಗ್ತದೆ. ಸಮಾಧಿ, ಅವಾಗ ನಿನಗೆ ಜ್ಞಾನ. ಸಮಾಧಿ ಹೊಂದದ ಹೊರತಾಗಿ ಇದು ಮಾಹಿತಿ ಆಕೈತಿ, ಮಾಹಿತಿ ಜ್ಞಾನ. ಆದರೆ ಸಮಾಧಿಯನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಪರೋಕ್ಷ ಜ್ಞಾನ ಆಗೈತೆ ಅಂದ್ರೆ ಅಪರೋಕ್ಷ ಜ್ಞಾನ ಆಗ್ಬೇಕಾತಂದ್ರೆ
ಸಮಾಧಿನ ಹೊಂದಿ ಖಾತ್ರಿ ಮಾಡ್ಕೋ, ಅವಾಗ ನನಗೆ ಚಿಂತೆ ಕಡಿತದೆ. ಬರೀ ಪರೋಕ್ಷ ಜ್ಞಾನದಿಂದ ಚಿಂತೆ ಕಡಿದು ನೀನು. ಪರೋಕ್ಷ ಜ್ಞಾನ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಐತಿ, ಆದ್ರೆ ನಂಬಿಕೆ ಆ ಸಾಧನದೊಳಗೆ ತೊಡಬೇಕಲ್ಲ. ಪರೋಕ್ಷ ಜ್ಞಾನ ಆಗೈತಿ ಅನ್ನೋದ್ರ ಗೊತ್ತೇನು ಅಂದ್ರೆ ಸಾಧನದಾಗ ಅವ ತೊಡಗವ, ಬಿಟ್ಟು ಬಿಡದ ಅವ ಅಭ್ಯಾಸದಾಗ ತೊಡಗ್ತಾನ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗಿದಾಗ ಯಾವ ತೊಡಗ್ತಾನೆ ಅವಾಗ ಪರೋಕ್ಷ ಜ್ಞಾನ ಆಗೈತಿ. ಅವ ಅಪರೋಕ್ಷ ಸ್ವತಃ ಅದನ್ನು ಅನುಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ತೊಡಗಿರ್ತಾನೆ. ನಿರಂತರ ಎಲ್ಲಿವರೆಗೆ ಇದನ್ನು ಹೇಳೋದು ಕೇಳೋದು ಮಾಡೋದಪ್ಪ ಇದರ ಅಭ್ಯಾಸ ಅಂದ್ರೆ ಸಮಾಧಿ ಹತ್ತಬೇಕು. ನೀನು ಬುದ್ಧಿ ಸಮಸ್ಥಿತಿ ಒಳಗೆ ನಿಲ್ಲಬೇಕು. ವಿಷಮದ್ದೆಲ್ಲ ಕೈ ಬಿಟ್ಟು ಸಮಭಾವದೊಳಗೆ ಮನಸ್ಸು ನಿಂತಾಗ ಅದರ ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ನಮಗೆ ಆಕೈತಿ. ಸಮಾಧಿ ಹೊಂದದ ಹೊರತಾಗಿ ನನಗೆ ಜ್ಞಾನ ಆಗೈತಿ ಅನ್ನೋದೆಲ್ಲ ಸುಳ್ಳದು. ನಾವು ಅರಿಯವಿದನು ಮಾಯಾವರಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವ್ರದೆ ಸುಮ್ಮನೆ ತನಗೆ ಕೈವಲ್ಯವಾದದ್ದು ಎಂಬುವನ ಬಗ್ಗೆ ಪಸತ್ತು. ಬರೀ ಮಾಹಿತಿ ಜ್ಞಾನಕ್ಕೆ ಚಿಂತೆ ಕಡಿದಿಲ್ಲ. ಪೂರ್ಣ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ನಾನು ಎಲ್ಲವನ್ನು ಅರಿತಕ್ಕಂಥ ಇರುವ ನಾನು ಅನ್ನುವಂಥ ಭಾವ ನಮ್ಮಲ್ಲಿ ಗಟ್ಟಿಯಾಗಿ ಉಳಿಬೇಕು. ನೋಡಿ, ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೋಬೇಕು. ಅದು ಅಂದಾಗ ನಮಗೆ ಚಿಂತೆ ಕಡಿತೈತಿ. ಬರೀ ಮಾತಿನ ಜ್ಞಾನದಿಂದ ಚಿಂತೆ ಕಡಿದಿಲ್ಲ. ಮಾತಿನ ಜ್ಞಾನ ಚೈನಿ ಹೊಡ್ಯಾಕೆ ಕಷ್ಟ ಆಕೈತಿ, ಹೇಳ್ಕೊತ ಹೋಗ್ಬಿಟ್ರೆ ತೀರ್ತಿ. ಯಾಕ್ರಿ ಚೈನಿ ಹೊಡ್ಯಾಕೆ ನಡಿತೈತಿ, ನಿನಗೆ ಅನುಭವಕ್ಕೆ ತೊಗೊಳಕ್ಕಾಗೋದು. ನೀನು ಅನುಭವಕ್ಕೆ ತೊಗೋಬೇಕಾತಂದ್ರೆ ಪೂರ್ಣ ತ್ಯಾಗ ಬೇಕಾಗಿ, ಆಂತರಿಕ ತ್ಯಾಗ ಬೇಕಿದೆ. ಏನು ಒಳಗೆ ಏನೇನು ತುಂಬಿಕೊಂಡು ನೋಡ ಅನ್ಯ ಭಾವನೆಗಳನ್ನೆಲ್ಲ ತೆಗೆದು ಹಾಕಿದಾಗ ನಿನ್ನ ನಿಜ ಭಾವದ ಆನಂದದ ಭಾವದ ಉಳ್ಕೊಳಿಗೆ ಬರ್ತೈತೆ. ನಮಗೆ ಅನಾತ್ಮ ಭಾವನೆಯನ್ನೆಲ್ಲ ಕೈ ಬಿಟ್ಕೋಂತ ಹೋಗು. ನಮ್ಮಿಂದ ಯಾವ ಅರಿವಿಸ್ಕೊಳ್ತಾವ ಅವ್ಯಾವು ನಾನಲ್ಲ. ಏನು ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಪ್ರಾಣ ನಾನಲ್ಲ, ಈ ದೇಹಾದಿಗಳು ನಾನಲ್ಲ, ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಯಾವುವು ನಾನಲ್ಲ. ನಮ್ಮಿಂದ ವಿಷಯ ಅದಾವು, ಅರಿವಿಸ್ಕೊಳ್ತಾವೆ ನಮಗೆ ವಿಷಯವಾದ ಕಥದಿಂದ. ಅವು ನಮಗೆ ಜಡ ಅದಾವೆ. ಅಂದಿಂದ ನಾವು ಹೆಂಗೆ ಕೇವಿ ನಾನ ಬೇರೆ ಅವ ಬೇರೆ, ಅರಿಯವು ನಾನು, ಅರಿವಿಸ್ಕೊಡೋ ವಸ್ತು ಅವು ನನಗೆ ಗಣ್ಯವಾಗಿದ್ದಾವೆ. ಅದಕ್ಕೆ ಆ ಸಂಬಂಧ ತಪ್ಪಿಸ್ಕೊಂಡು ಇರೋ ಪ್ರಯತ್ನ ಮಾಡಬೇಕು. ಅನಾತ್ಮದ ಸಂಬಂಧ ತಪ್ಪಿಸ್ಕೊಡೋ ಅಭ್ಯಾಸ ನಾವು ಯಾವಾಗ ಮಾಡ್ತೇವೆ ಯಾವಾಗ ಇದನ್ನು ನಮ್ಗೆ ಅನುಭವ ಬರ್ತದೆ. ದೇಹ ನಾನಲ್ಲ ಅಂದ್ಕೂಲೆ ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ ಹಂಗೆ ಇದು ನನಗೆ ಸಂಬಂಧ ಇಲ್ದಂಗೆ ಆಗ್ಬೇಕು. ದೇಹವಿದನು ಅನ್ಯ ದೇಹದಂದದೆ ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತನಿಗುವುದೇ ನಿಜಾನಂದವದು ಕೋಟಿ ಜನ್ಮದಳು ಉಗ್ರ ತಾಪ್ಸನಾಗಿ ಅಂದರು. ಈಗ ಇನ್ನೊಬ್ಬರ ಶರೀರ ನನಗೆ ಹೆಂಗೆ ಸಂಬಂಧ ಇಲ್ಲ ಹಂಗೆ ಈ ಶರೀರನೂ ನನಗೆ ಸಂಬಂಧಿಸಿದ್ದಲ್ಲ, ಆ ಇಂದ್ರಿಯಗಳು ನನಗೆ ಸಂಬಂಧಿಸಿದ್ದಲ್ಲ. ಮನಸ್ಸು ಬುದ್ಧಿ ಚಿತ್ತು ಅಹಂಕಾರವು ನಾನಲ್ಲ, ನನ್ನಿಂದ ಅರಿವಿಸ್ಕೊಳ್ತಾವು ನನಗೆ ಗಣ್ಯವಾಗಿದ್ದಾವೆ. ನಾ ಯಾವಾಗಲೂ ಅರಿಯುವಂಥ ಅರಿವು ಯಾವಾಗಲೂ ಇರು ನಾನು, ಅದ ನಾನು ಅನ್ನೋ ಭಾವ ಗಟ್ಟಿ ಆಗ್ಬೇಕು. ನೋಡಿ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ, ಅವಾಗ ನಿನಗೆ ದುಃಖದಿಂದ ಬಿಡುಗಡೆ. ಅರುವತಾನಂದು ನಂಬಿ ನಿಂದುಡೆ ಮುಕ್ತಿ ಅಂದ. ಅದಕ್ಕೆ ಕರೆತಿಲ್ಲವೆಂಬುದು ನಿಗಮುಕ್ತಿ. ಅದನ್ನು ಅರಿವಿನ ಬಿಟ್ಟು ಅನ್ಯವಾಗಿ ಯಾವುದೂ ಅಲ್ಲ. ನೀನು ಅದನ್ನು ತಿಳುವಳಿಕೆ ನಿನ್ನಲ್ಲಿ ಜಾಗೃತ ಆಗ್ಬೇಕು. ಅಲ್ಲಿವರೆಗೆ ಇದು ಹೇಳೋದು ಕೇಳೋದು ನಡಿಬೇಕು. ನೀನು ಮುಕ್ತ ಆಗುವವರೆಗೂ ಅದು ಅಭ್ಯಾಸ ನಡಿಬೇಕು. ಹೇಳೋವಗೂ ಕೇಳೋವಗೂ ಸಮಾಧಿ ಹತ್ತಬೇಕು. ಅವಾಗ ನಾನು ಮುಕ್ತಿದ್ದೇನೆ ಅನ್ನೋ ಅನುಭವ ನಿನಗೆ ಖಾತ್ರಿ ಆಗ್ತೈತಿ. ಅಲ್ಲಿವರೆಗೆ ನಿರಂತರ ಬಿಟ್ಟು ಬಿಡದೆ ಅಭ್ಯಾಸ ನಾವು ಮಾಡಬೇಕು. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ, ಮಾಡೋಕ್ಕಾಗೋದಿಲ್ಲ, ಹೊಂದಕ್ಕಾಗೋದಿಲ್ಲ. ಮಾಹಿತಿ ಐತಿ, ಅದನ್ನು ಯಾಕೆ ಆಗವಲ್ದು ಅಂದ್ರೆ ಮುಂದಿನ ಸಂಸ್ಕಾರಗಳ ಬಲ ಎಳ್ಕೊಂಡು ಹೋಗ್ಕೊಂಬತ್ತು. ಆಗದು ವರ ವಿವೇಕಿಗೆ ಮುಕುತಿ ನೀಗದೆ ಭೂತಾದಿ ಪ್ರತಿಬಂಧಕವನು. ಭೂತ ಭಾವಿ ವರ್ತಮಾನ ಅವ ಹಿಂದೆ ಮಾಡಿದ್ದು ಭೂತಾದಿ ಪ್ರತಿಬಂಧಕ. ಈಗಿನ್ನೂ ವರ್ತಮಾನದಾಗ ಹಂಗಾಗಬೇಕು ಹಿಂಗಾಗಬೇಕು, ಮುಂದೆ ಹಿಂಗಾಗಬೇಕು ಅನ್ನೋ ಭೂತ ಭಾವಿ ವರ್ತಮಾನ ಇವೆಲ್ಲ ಒಳಗೆ ತುಂಬಿಕೊಂಡವಲ್ಲ ಬಯಕೆಗಳ, ಅವು ನಮ್ಮನ್ನು ಇದನ್ನು ಹೊಂದಕ್ಕಾಗೋದಿಲ್ಲ. ಯಾವುದ್ರ ಬಗ್ಗೆ ಬಯಕೆ ಮತ್ತು ಕುತೂಹಲ ಬ್ಯಾಡಿನ್ನ. ಎಷ್ಟು ದಿನ ಮಾಡಿದಿ ನಮ್ಮನ್ನು ಎಳೆದಾಡಕ್ಕೆ ಅದು ಜನ್ಮಾಂತರ ಬ್ಯಾಡಿನ್ನ. ಎದ್ರ ಬಗ್ಗೆನೂ ಇಚ್ಛೆ ಮಾಡೋದು ಬ್ಯಾಡಿನ್ನ. ಏನು ಮಾಡಿರೂ ಲಾಭ ಇಲ್ಲ ಈ ಜಗತ್ತಿನೊಳಗಂತ. ಆನಂದವನ್ನು ಹೊಂದಲಿಕ್ಕೆ ಏನೂ ಮಾಡಬೇಕಾಗಿ ರೆಡಿ ಇದ್ದದ್ದೈತಿ, ಸಿದ್ಧವಾಗಿದ್ದದ್ದೈತಿ. ಇದ್ದ ವಸ್ತುವಿನ ಕಡೆ ಲಕ್ಷ ಕೊಟ್ಟು ನಾವು ಅನುಭವ ತಗೋಬೇಕಾಗೈತೆ. ನೀ ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮವನ್ನು ವಹಿಸೋ ಕಾರಣ ಇಲ್ಲ. ಬುದ್ಧಿವೃತ್ತಿ ಎಲ್ಲಿಯಾದರೂ ಹರಿದು ಹೋಗಿ ಅದನ್ನು ಅನುಭವಿಸ್ಬೇಕಾಗಿಲ್ಲ.
ರೆಡಿ ಇದ್ದದ್ದೈತಿ, ಅದನ್ನು ಇದ್ದಕ್ಕಿದ್ದಂಗೆ ತಿಳ್ಕೊಂಡು ಉಳ್ಕೋಬೇಕಾದ್ರೆ ಅದಕ್ಕೆ ಅಭ್ಯಾಸ ಬೇಕು. ಮೊದಲಿನ ಸ್ಥಿತಿ ಇದ್ದಕ್ಕಿದ್ದದ್ದೈತಿ, ಅದು ಇದ್ದಕ್ಕಿದ್ದಂಗೆ ಐತಿ. ಅದಕ್ಕೆ ಇದ್ದಕ್ಕಿದ್ದಂಗೆ ಇದ್ರೆ ಗದ್ಲಿಲ್ಲ ಗೋಳಿಲ್ಲ ಅಂದ್ರೆ ಇದ್ದಕ್ಕಿದ್ದಂಗೆ ಇರ್ಬೇಕಾದ್ರೆ ಅನೇಕ ಜನ್ಮಗಳ ಅಭ್ಯಾಸ ಬೇಕಿತ್ತು. ಬಹುನಾಂ ಜನ್ಮನಾಂ ವ್ಯತಿತಾನಿ ಅಂತ. ಇದ್ದಕ್ಕಿದ್ದಂಗೆ ಇದ್ದಂಥ ಇರುವಿನ ಅನುಭವ ನಾವು ಮಾಡ್ಕೋಬೇಕಾದ್ರೆ ಅನೇಕ ಜನ್ಮಗಳು ಕಳೆದು ಹೋಗ್ಬೋದು ಅಭ್ಯಾಸದೊಳಗೆ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ ಅಕ್ಕಮದೇವಿ ಕೂಡ ಹೇಳ್ಯಾಳ. ಎಷ್ಟು ಜನ್ಮ ನಾವು ಅದರ ಕಳೆದೇವೆ ಅಂತ. ಇದಕ್ಕಾಗಿ ಯಥಾರ್ಥ ವಸ್ತುವಿನ ಅನುಭವ ನಾವು ಮಾಡ್ಕೋಬೇಕಾತಂದ್ರೆ, ನಾವು ಯಾರಿದ್ದೇವೋ ಯಥಾರ್ಥ ಜ್ಞಾನ ಮಾಡ್ಕೋಬೇಕಾದ್ರೆ ಅನೇಕ ಜನ್ಮಗಳ ಅಭ್ಯಾಸ ಬೇಕಿದಕ್ಕೆ. ಕಟಕನ ಹೇಳಿದಾಗ ಕೇಳಿದಾಕ್ಷಣ ಆಗೋ ಕೆಲಸ ಅಲ್ಲ ಇದು. ನಿರಂತರ ಎಡೆಬಿಡದೆ ಅಭ್ಯಾಸ ಮಾಡೋದವ್ಗೆ ಕೆಲಸಕ್ಕೆ. ಅದಕ್ಕೆ ಕುಂತ ನಾವು ಏನಾರ ನೆನಪು ಮಾಡ್ಕೋದು ಕುಣೋ ಕೆಲಸ ಇಲ್ಲ. ಹೊರಗನ್ನ ಏನಾರ ನೆನಪು ಮಾಡೋದು, ತೋರು ಎಡಗೋದ ನೆನಪು ಮಾಡೋದು. ಅದಕ್ಕೆ ಇವು ನಾಮರೂಪಗಳೇ ನೆನಪು ಮಾಡೋದ್ರಿಂದ ಸಾಧಿಸೋಕ್ಕಾಗೋದು. ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ವಾಸನೆ ಯುರಿಸದೆ, ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವ, ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಅಂತ. ಎಡೆಬಿಡದೆ ಒಳಗೆ ನಡಿಬೇಕಲ್ಲ. ಹಗಲುಳ್ಳನ್ನದೇ ಪರಿಭಾವಿಸುತ್ತೀರಿ ಅಂದರೆ ಈಗ ಯಾವಾಗಲ ಮುಂಜಾನೆಟ್ಟು ಸಂಜೆ ಮುಂದಟ್ಟು ಕೇಳಿದ್ರೆ ಆಗೋದಿಲ್ಲ. ಇದು ಒಳಗೆ ಆಂತರಿಕವಾಗಿ ಬಿಟ್ಟು ಬಿಡದ ತೈಲದಾರಾವತ್ತ ಅಭ್ಯಾಸ ಅಂದ. ಎಣ್ಣೆ ಬಿಟ್ಟರೆ ಹೆಂಗೆ ಕಟ್ಟಾಗಲೇ ಒಂದ ಅತಿ ಬಿಡ್ತತಿ ದಾರದ ಗತಿ ಏಕಾಕಾರ, ಹಂಗೆ ಇದರ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು. ಅಂದರೆ ಏನಾರ ಇದು ಎಡೆಬಿಡದೆ ಅಭ್ಯಾಸ ಮಾಡಿದವ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖ. ಬಿಟ್ಟು ಬಂದಾತಂದ್ರೆ ಆತ್ಮವಿಚಾರ ಬಂದಾತಂದ್ರೆ ಲೋಕ ವಿಚಾರ ಬಂದು ಹೋಗ್ಬಿಡ್ತದೆ. ಅದು ತನ್ನ ಕೆಲಸ ಅದು ಮಾಡ್ತದೆ. ಮತ್ತು ನಿನಗೆ ಅವ ಕಡೆ ಬಂದ್ರೆ ಬಂದು ಇಲ್ಲ ಅಂದ್ರೆ ಇಲ್ಲ. ಅತ್ತಾಗ ಸೆಳು ಆಕಾಶ ಸೆಳುವಿಗೆ ಹೋತಂದ್ರೆ ಈ ಕಡೆ ಬರೋದು ಭಾಳ ಕಠಿಣ ಐತಿ. ನೆನಪಕ್ಕತ್ತೇನೆ ನಿನಗಿದೆ. ಈಗ ಹೇಳೋ ಹೊತ್ನಾಗ ಅಷ್ಟೇ ಹೊಳ್ದಂಗೆ ಅನಿಸ್ತೈತಿ. ಬಿಟ್ಟು ಕೂಡಲೇ ಮನೆಗೆ ಮುಗಿದು ಹೋಯ್ತ್ರಿ. ಸಕಲ ಸಾಧು ಸಂತ ಮಾಡೋದಕ್ಕೆ ಜಯ ಅಂದ್ರೆ ಮುಗಿದು ಹೋಗ್ತೀನಿ ಮುಗಿದು. ಮತ್ತು ಅದು ಬಂದು ಬಿಡ್ತೈತಿ, ದಕ್ಕಣ ಬಂದು ನಿಂದಿರ್ತೈತಿ ಮಾಡಿದ್ದೆಲ್ಲ. ಇದು ಎಲ್ಲಿ ನೆನಪಾಗ್ಬೇಕು ನಮಗೆ? ಅದ ಖರೆ, ಅದ ಸುಖರೂಪ ಅನಿಸ್ತದೆ. ಈ ವಿವೇಕ ಯಾವಾಗಲೂ ಜಾಗೃತಿ ಇರಬೇಕಲ್ಲ. ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ಹೊರಗೆ ಆ ಗತ್ತು ಬರ್ಬೇಕಾದ್ರೆ ಭಾಳ ಕಠಿಣ ಐತಿ. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ನಮ್ಮ ಗತ್ತಿನಾಗ ಆಂತರಿಕವಾಗಿದ್ರೆ ಅಭ್ಯಾಸ ಅಂತರಂಗದಲ್ಲಿ ಈ ಗತ್ತಿನಾಗಿರೋದು ಭಾಳ ಕಠಿಣ ಐತಿ. ಅದು ಸಾಮಾನ್ಯರಿಗೆ ಸಾಧ್ಯನೇ ಇಲ್ಲ. ಮಹಾತ್ಮರಿಗೆ ಅದು ಸಾಧ್ಯ. ಅವರು ಜಗತ್ತಿನ ಕೂಡ ಜಗತ್ತಿನಾಗಿದ್ದು ಗೊತ್ತಿಲ್ದಾರಂಗೆ ಅರಿಯದ ಮೂಢನ ಪರಿಯೋಳು ನಿಜವನ್ನರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದೋಳು ಉಂಡುಟ್ಟು ಸಂಚಯ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗೆ ಇರ್ತಾನೆ ಅವನು. ಆದರೆ ತನ್ನ ಇದನ್ನು ತೋರ್ಸಕ್ಕೆ ಹೋಗುದು. ನಿಜವಾದದನ್ನು ತಿಳಿದವ ನಿಜವನ್ನರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ. ಯಾರು ಕೂಡ ತರ್ಕ ಮಾಡಕ್ಕೆ ಹೋಗುದಿಲ್ಲ. ಯಾಕೆ ತರ್ಕ ಮಾಡಕ್ಕೆ ಹೋಗ್ಕಂಡ್ರೆ ಅವ ಗೊತ್ತಾದ ಮ್ಯಾಗ ತರ್ಕ ಮಾಡಿದ ಕೂಡಲೇ ಬಡದಾಟ ಹತ್ತಿ ಜಗಳ ಹತ್ತಿ ಹೋದಿಲ್ಲ. ತರ್ಕ ಏನು ಮಾಡ್ತದೆ? ಸಮಾಧಾನ ಶಾಂತಿಯನ್ನು ಕೆಡಿಸ್ತದೆ, ನೆಮ್ಮದಿ. ಅದಕ್ಕೆ ಯಾರು ಕೂಡ ಅಪ್ರತರ್ಕ್ಯಂ ಅಂದಾರ. ತರ್ಕಕ್ಕದು ನಿಲ್ಕಲಾರದ್ದು. ಅಲಿಂಗಂ ಅಸ್ಪರ್ಶಂ, ಅದು ಮುಟ್ಲಿಕ್ಕೆ ಬಾರದ್ದು. ಅದು ಯಾವ ಹೆಣ್ಣು ಗಂಡು ಭೇದಿಲ್ಲ. ಇದಕ್ಕೆ ಸಣ್ಣವರು ದೊಡ್ಡವರು ಅನ್ನೋ ಭೇದಿಲ್ಲ. ಯಾರು ಬೇಕಾದವರು ಜ್ಞಾನ ಅವರು ಇವ ಶ್ರೇಷ್ಠ ಜಾತಿ ಅವ ಕನಿಷ್ಠ ಜಾತಿ ಅವ ಸಂಬಂಧ ಇಲ್ಲ. ಇದಕ್ಕೆ ಯಾವುದೇ ಇದರಲ್ಲಿ ಅವ ಬೇಕಾದಂಥವ ಇರಲಿ, ಅವ ಜ್ಞಾನ ಪ್ರಕಟ ಆದ್ರೆ ಅವ ಜನ್ಮ ಜನ್ಮಾಂತರವನ್ನು ದಾಸ ನಾನು ಅಂತ ಹೇಳ ಕೃಷ್ಣ ಪರಮಾತ್ಮ. ಯಸ್ಯ ಕಶ್ಯ ವರ್ಣಸ್ಯ ಚ ಜ್ಞಾನಂ ಭವೇ ಜನ್ಮನಿ ಜನ್ಮನಿ ದಾಸೋಹಂ ಅಂತ. ಜನ್ಮ ಜನ್ಮಾಂತರ ಅವನ ದಾಸ ನಾನು ಅಂತ. ಯಾವುದೇ ಯಾವ ಸಣ್ಣವಿರಲಿ ದೊಡ್ಡವಿರಲಿ ಹೆಣ್ಣಿರಲಿ ಗಂಡಿರಲಿ ಯಾವುದೇ ಜಾತಿ ಇರಲಿ ಅವಾಗ ಅಲ್ಲಿ ಜ್ಞಾನ ಆಗೈತೆ ಅಂದ್ರೆ ಅವನು ಜನ್ಮ ಜನ್ಮಾಂತರ ದಾಸ ನಾನು ಅಂತ. ಅದು ಬಹಳ ದುರ್ಲಭ. ಜ್ಞಾನ ಪ್ರಕಟ ಆಗ್ಬೇಕಾತಂದ್ರೆ ಅವನ ಹಿಂದಿನ ಜನ್ಮದ ಅನೇಕ ದುಡುಕಿದ್ರೆ ಬರ್ತೈತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಬಹಳ ಪ್ರಯತ್ನ ಮಾಡಬೇಕಾಗ್ತೈತಿ. ಪಟ್ಟು ಹಿಡಿದು ಅಭ್ಯಾಸ ಮಾಡಿದ್ರೆ ಯಾಕೆ ಆಗೋಲ್ಲ ಅಂತಂದ್ರೆ ನಮಗೆಲ್ಲ ಪರಿಸರ ಹಂಗೈತಿ. ಸುತ್ತು ಕಡೆ ಪರಿಸರನ ಹಂಗಾಗೈತಿ. ಅಂಥವ್ರ ಸಂಘ ಇಲ್ಲ, ಅದು ಕಠಿಣ ಆಗೈತಿ.
ಅಂಥ ಅನುಭವಗಳ ಸಂಘ ನಮಗೆ ಸಿಕ್ಕರೆ ಅಗದಿ ಸರಳಾಕೈತಿ. ಅದಕ್ಕೆ ಸಂಘ ಬಿಡಬಾರ್ದು. ಸಿಕ್ಕರೆ ಅಂಥವ್ರ ಸಂಘ ಪ್ರಾಣ ಹೋಗ್ತೈತೆ ಅಂದ್ರೆ ಬಿಡಬಾರ್ದು, ಅಗದಿ ಸುಲಭ. ಅಂಥ ಮಹಾತ್ಮ ಅನುಭವಿಗಳ ಸಂಘವೇ ಸಾಕು ಆತ್ಮ ಸಾಕ್ಷಾತ್ಕಾರಕ್ಕೆ. ನೀ ಏನೂ ಮಾಡೋದು ಬೇಕಾಗಿಲ್ಲ. ಯಾವಾಗಲೂ ನಿರಂತರ ಅವರ ಸಂಘದಾಗ ಇತ್ತಂದ್ರೆ ಅದು ನಿನಗೆ ಸುಲಭ ಆಕೈತಿ. ಇಲ್ಲ ಅಂದ್ರೆ ನಮಗದು ಕಠಿಣ ಯಾಕಾಗೈತಿ ಅಂದ್ರೆ ಸಂಘ ಇಲ್ಲದಕ್ಕೆ, ಅಂಥವ್ರ ಮಾರ್ಗದರ್ಶನ ಇಲ್ಲದಕ್ಕೆ ಕಠಿಣ ಆಗೈತಿ. ಬರೀ ಅಂಥವ್ರ ಜಡಬುದ್ಧಿ ವಿಷಯ ಬಡಕರ ಸಂಘನ ಕೊಡ್ತು, ಎಲ್ಲಿ ಹೋದರೂ ಅವರ. ಅದಕ್ಕೆ ಆ ಸಂಘದಿಂದ ದೂರ ಇರಬೇಕು. ಜಡಬುದ್ಧಿ ಜಡಸಂಘ ವರ್ಜಿ ಮಾಡಿ ಅಂಥ ಒಂದು ನಿಜವಾಗಿ ಅದನ್ನು ತೊಡಗಬೇಕನ್ನೋರು ಅಂಥವ್ರ ಸಂಘ ಯಾವಾಗಲೂ ಅದರಾಗ ಕಾಲು ಕಳಿಬೇಕನ್ನುವಂಥದ್ದು ಬೇಕಲ್ಲ. ನಾವು ಒಳಗೆ ವಾಸನ ಅಲ್ಲಿ ಕುಂಡ್ರಾಕ್ ಹಚ್ಚೋದಿಲ್ಲ, ಕೇಳಾಗ ಎಲ್ಲಿ ಯಾವ ವಾಸನ ಇರ್ತಾವೆ ಅಂಥಲ್ಲಿ ಹೋಗ್ಯವು. ಅಂಥ ಸಂಘದಾಗ ಎಲ್ಲಿ ಐತಿ ಅದು ಹುಡುಕ್ಯಾಡ್ತೇವೆ. ಯಾಕ್ರಿ ನೋಡ್ರಿ ನೀವು ಬೇಕಾರೆ ಯಾರ್ಯಾರಿಗೆ ಯಾವ್ಯಾವ್ದ್ರಾಗ ಅಭಿರುಚಿ ಐತಿ ಅವ್ರು ಅಂಥ ಸಂಘನ ಹುಡುಕ್ತಾರೆ. ಅದರಾಗ ಸುಖ ಬುದ್ಧಿ ಇಟ್ಕೊಂಡವ್ರು ಅಲ್ಲೇ ಅದರಾಗ ಸುಖ ಅಂತ. ಇದ್ರಾಗ ಬ್ಯಾಡಪ್ಪ, ಜಗತ್ತಿನ ಎಲ್ಲ ಇಂದ್ರಿಯಗಳ ಸಂಪರ್ಕ ಭೋಗ ಯಾವುದೂ ಬೇಡ ನಮಗೆ, ನಾವು ಇದರಿಂದ ದೂರ ಇರ್ತಾನೆ. ಜಡಬುದ್ಧಿ ಜಡಸಂಘದಿಂದ ನಾವು ದೂರ ಇರ್ತಾನೆ. ಇದು ಬೇಕಂದ್ರೆ ಇದ್ರ ಸಂಘ ಮಾಡ್ತಾನೆ. ಜಗತ್ತಿನ ಎಲ್ಲ ಏನಾರ ಬೇಕಂದ್ರೆ ಜಗತ್ತಿನ ಈ ಜಗತ್ತಿನ ಏನೂ ಬೇಡ ನಾವು ಇದರ ಜಗತ್ತಿನ ಜನರ ಹಂಗೆ ಅದಕ್ಕೆ ಬೇಕಾಗಿತ್ತು. ಯಾರ ಹಂಗನೂ ಬೇಕಾಗಿಲ್ಲ. ಅವನು ಸ್ವತಂತ್ರ ವಿಚಾರ ಮಾಡಿ ತನ್ನ ನಿಜವನ್ನು ಕಂಡುಕೊಳ್ಳಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಇದು ಬೇಕಂದ್ರೆ ಇದ್ರ ಗುಲಾಮರ ಹಾಕೊಂಡ್ಕೊಂಡಿರ್ತೇವೆ, ನೀ ಕೊಡೋಯಪ್ಪ ನೀ ಕೊಡೋಯಪ್ಪ ಅಂತ. ಹೌದು, ಜಗತ್ತಿನಾಗ ಏನಾರ ಬೇಕಂದ್ರೆ ಬಾಯಿ ತಗೊಂಡ್ಕೊಂಡಿರ್ತೇವೆ. ಒಳಗೆ ಆಶೆ ಇತ್ತಂದ್ರೆ ಸಣ್ಣಗ ಕತ್ತೀನಿ ನೀ ಕೊಡೋ ಅಂತ. ಯಾವುದು ಆಶೆ ಇಲ್ಲ ಅಂದ್ರೆ ಯಾವೊಂದು ಬಿಡೇ ನಮ್ಗೆ ಯಾರು ಕೊಡೋಂಗಿಲ್ಲ. ಯಾರ ಕೊಡ್ತಗೊಳ್ಳೋದು ದೀನ್ಸ ಅಲ್ಲದು. ಸುಖ ಶಾಂತಿ ಅನ್ನುವಂಥದ್ದು ನಮ್ಮೊಳಗೆ ಇದ್ದದನ್ನು ನಾವು ತಿಳ್ಕೊಂಡು ಉಳ್ಕೊಳ್ಳೋ ಕೆಲಸದ. ಯಾವುದೇ ಕರ್ಮದ ಫಲನೂ ಅದಲ್ಲ. ಅದು ಉತ್ಪಾದ್ಯನೂ ಅಲ್ಲ, ಸಂಸ್ಕಾರಿನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ. ಏನು ಅದು ಸ್ವರ್ಗ ನರಕದಂತೆ ಪ್ರಾಪ್ಯನೂ ಅಲ್ಲ, ಕೊಡದಂತೆ ಉತ್ಪಾದ್ಯನೂ ಅಲ್ಲ, ದ್ವಿಜನಂತೆ ಸಂಸ್ಕಾರಿನೂ ಅಲ್ಲ. ಇವನ್ನ ಹಾಲು ದಧಿಕ್ಷೀರ್ ಹಾಲು ಕಾಸಿ ಹೆಪ್ಪ ಹಾಕಿ ಮೊಸರು ಕಡ್ದು ಬೆಣ್ಣೆ ಮಾಡಿ ತುಪ್ಪ ಕಾಸಿದಂಗೆ ಅಲ್ಲದ. ಹಂಗೆ ಏನು ಸಂಶೋಧನೆ ಮಾಡಿರೂ ಆಗೋದಿಲ್ಲ. ಜಗತ್ತಿನ ವಿಜ್ಞಾನಿಗಳೆಲ್ಲ ಸಂಶೋಧನೆ ಮಾಡಿ ತಯಾರು ಮಾಡ್ತೀರಿ. ಒಂದು ಪೌಂಡ್ ಆನಂದ ತಯಾರು ಮಾಡಿ ಕೊಡ್ರಿ ಅಂದ್ರೆ ಅದು ಈ ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಏನು ಈಗ ಬೆಕ್ಕಿನಂಗೆ ಕಾಣ್ತಕ್ಕಂಥ ವಿಜ್ಞಾನ, ವೇದಾಂತ ವಿಜ್ಞಾನ ಅವಾಗನೇ ಇದನ್ನು ಸಂಶೋಧನೆ ಮಾಡಿ ನೋಡ್ಕೊಂಡೈತಿ. ಹೊಸಾದು ಏನು ಮಾಡೋಕ್ಕಾಗಿಲ್ಲ ನಿನಗೀಗ. ಮಾಡಿದ್ದ ಮಾಡೋ ಕಿಶಬಾಯಿ ದಾಸ ಎಷ್ಟು ಸಲ ಮಾಡಿ ಹೋಗ್ಯಾವ. ನೀ ಏನು ಮಾಡಿದ್ವೆಲ್ಲ ಆಗಿ ಹೋಗ್ಯಾವ. ಈಗ ಎಷ್ಟೋ ಸಲ ಆಗಿ ಅವು ಎಲ್ಲ ಕಾಲು ಗರ್ಭದಾಗ ಅಡಿಗೆ ಹೋಗ್ಯಾವ. ಹೊಸಾದು ಏನೂ ಆಗಿಲ್ಲ. ಇದು ನೀ ಏನು ಸಂಶೋಧನೆ ಮಾಡ್ತೀವಿ ಎಲ್ಲ ಆಗಿ ಹೋಗ್ಯಾವ. ನೀ ಏನು ಹೊಸದಾಗಿಂತಿಯಲ್ಲ, ಏನು ಎಲ್ಲ ಹಳೇದ ಮಾಡಿದ್ದ ಮಾಡೋ ಕಿಶಬಾಯಿ ದಾಸ. ಉಂಡುದುದನೇ ಮಗಳೇ ಉಣ್ಣುತ್ತಾ ಮೇಳವಿಸುವುದನೇ ಮೇಳವಿಸುತ್ತಾ ನೂತನಂ ಇದ್ರೊಳು ಕಾಣಿ. ಎಷ್ಟೋ ಸಲ ಹುಟ್ಟಿಟ್ಟು ಬಂದು ಇದನ್ನು ಮಾಡ್ಕೊತ ಬಂದೀನಿ. ಇದರಾಗ ಏನೂ ಹೊಸದಿಲ್ಲ. ಅದನ್ನು ಮಾಡೋದ್ರಿಂದ ಏನಾಗಿತ್ತು ನೋಡ್ಕೊ, ಧನು ಚಿಂತಿ ವ್ಯಸನ ಹೋಗೈತೆ ನೋಡು. ಇದರಿಂದ ಬಿಡುಗಡೆ ಆಗ್ಬೇಕನ್ನೋ ಹಂಗಂದ್ರೆ ಏಕೈಕ ಮಾರ್ಗ ಯಾವುದು ಅಂದರೆ ನಿನ್ನನ್ನು ನೀ ತಿಳ್ಕೋದು, ಆತ್ಮಜ್ಞಾನ ಮಾಡ್ಕೋದು. ಇದ ಒಂದೇ ಉಪಾಯ. ಇದಕ್ಕೆ ಏನು ಹುಡುಕಿದ ಏನು ಬೇಕಾದ ಮಾಡಿಕೊಂಡ್ರು ನಿನಗೆ ದುಃಖದಿಂದ ಬಿಡುಗಡೆ ಆಗ್ಬೇಕು. ಏನು ಆತ್ಮಜ್ಞಾನಂ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ಅದಕ್ಕಾಗಿ ಮಾಡುವಂಥ ಪ್ರಯತ್ನ ಎಲ್ಲ ವ್ಯರ್ಥ. ನೀನು ಎದಕ್ಕಾಗಿ ಬದುಕೇನು ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮೆರೆದೆಲ್ಲ ಹುಚ್ಚು ಮರುಳೇ ಅಂತ. ನೀನು ಮುದುಕಾಗೋ ಮಟ್ಟ ಬರೇ ಇಲ್ಲದಲ್ಲಿ ಹುಡುಕಿದಲ್ಲೋ, ವಿಷಯದ ಬೆನ್ನ ಹತ್ತಿದೆಲ್ಲೋ, ನಿನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿದೆಲ್ಲೋ, ಏನು ಸಿಕ್ತಿ ನಿನಗೆ? ಭಿನ್ನ ಬಿಟ್ಟ ಅರಸಲ್ಲಿ ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ. ಶ್ರೇಷ್ಠವಾದ ವಸ್ತು ನಾನಾ ಸುಖ ಸ್ವರೂಪಿದ್ದೇನೆ, ನಾನೇ ದೇವರಿದ್ದೇನೆ ಅಂತ ತಿಳ್ಕೊಳ್ಬೇಕು. ಅನ್ಯವಾಗಿ ಇಲ್ಲೇ ಹುಡುಕುವಂತ ಅಡ್ಡಾಡಿದೆಲ್ಲ ಸುಳ್ಳ ಬಳಲಿದೆಯಂತ. ಬಳಲಿಕ್ಕೆ ತಪ್ಪಿಸ್ಕೋಬೇಕನ್ನೋ ಹಂಗಿದ್ರೆ ಅನುಭವಿಗಳ ಬೆನ್ನತ್ತು, ಬ್ರಹ್ಮನಿಷ್ಠ ಸದ್ಗುರುಗಳ ಮಾರ್ಗದರ್ಶನ ಪಡ್ಕೋ. ಈ ಬಳಲಿಕೆ ಅಂದ್ರೆ ತಪ್ತೈತೆ ನಮಗೆ. ಯಾಕೆ ಹೊರಗೆ ಹುಡುಕಿದ್ರೆ ಬಳಲಿಕೆ ಆಗೋದನಲ್ಲ, ಇಲ್ಲದಲ್ಲಿ ಹುಡುಕಿದ್ರೆ ಮತ್ತೆ ಬಳಲಿಕೆ ಆಗೋದನಲ್ಲ. ನಿನ್ನಲ್ಲಿ ಇದ್ದದ್ದನ್ನು ಅನ್ಯದ್ರಾಗ ಹುಡುಕಿದ್ರೆ ಎಂದು ಸಿಗ್ಬೇಕು ಹೇಳಿ? ಒಳಗಿದ್ದದ್ದನ್ನು ಹೊರಗೆ ಹುಡುಕಾಕೊಂತೇವೆ ನಾವು. ಅಂತರಂಗದಲ್ಲಿ ಇದ್ದದ್ದು ಬಹಿರಂಗದಲ್ಲಿ, ಅದು ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ
ಅವೆಲ್ಲ ಬಹಿರ್ಮುಖ ವೃತ್ತಿ ಉಳ್ಳವದಾವ ಮನಸ್ಸು ಮತ್ತು ಇಂದ್ರಿಯಗಳು. ಅದ್ರ ಬೆನ್ನು ಹತ್ತಿರ ಮತ್ತು ಎಲ್ಲಿ ಸಿಗ್ಬೇಕು ನೀನು? ಅದಕ್ಕೆ ಆ ವ್ಯಾಪಾರ ಬಂದ್ ಮಾಡೋದು, ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಅಂತರ್ಮುಖಿ ಆದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಅಂತರಂಗದಲ್ಲಿ ಇದ್ದದ್ದನ್ನು ಬಹಿರಂಗದಲ್ಲಿ ಹುಡುಕಾಕೊಂಡೇವೆ ನಾವು. ಬಹಿರ್ಮುಖ ವೃತ್ತಿಗೆ ಎಷ್ಟು ಜನ್ಮಕ್ಕೂ ನಿನಗೆ ಇದು ಅನುಭವ ಬರೋದು. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಎಲ್ಲ ಅಂತರ್ಮುಖಿ ಆಗ್ಬೇಕಾಗೈತಿ. ನಿದ್ದೆ ಮಾಡ್ಬೇಕಾದ್ರೆ ಎಲ್ಲ ಬಂದ್ ಮಾಡ್ಬೇಕಾಗತ್ತಿಲ್ಲ. ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅಂತರ್ಮುಖಿ ಆದಾಗ ನಿಮ್ಗೆ ತಾತ್ಪೂರ್ತಿಕ ವಿಶ್ರಾಂತಿಯಿಂದ ಇರಾಕ್ ಬರ್ತೈತಿ. ಅಖಂಡ 5-6 ತಾಸು ಗಟ್ಲೆ ಆರಾಮಿರ್ತಿಲ್ಲೋ ಅಲ್ಲಿ ಒಳಗೆ, ನಿನ್ನೊಳಗೆ ಏನು ಹೊರಗೈತೀವಲ್ಲೇ ಪರಮುಖ ವೃತ್ತಿಗೆ ಎಲ್ಲಿ ಐತೆ? ಅದು ಎಲ್ಲ ವ್ಯಾಪಾರ ಬಂದಾಗ್ಯಾವ. ನೋಡುವುದಿಲ್ಲ, ಕೇಳುವುದಿಲ್ಲ, ಮೋಸ ನೋಡುವುದಿಲ್ಲ, ಮುಟ್ಟುವುದಿಲ್ಲ, ಇವೆಲ್ಲ ಹೊರಗಿನ ವ್ಯಾಪಾರ. ಅವೆಲ್ಲ ಹೊಳಿಬೇಕಲ್ಲ ನಮ್ಗೆ ವಿವೇಕ. ಇವೆಲ್ಲ ಅನಿತ್ಯದವ, ದುಃಖರೂಪಿ ಅನ್ನೋದು. ಇವು 5 ಇಂದ್ರಿಯಗಳ ಎಲ್ಲ ಹೊರಮುಖ ಅದಾವು. ಅವುಗಳ ವ್ಯವಹಾರ ಏನೈತೆ ಅಲ್ಲ ಧನವನ್ನು ಉಂಟು ಮಾಡ್ತೈತೆ. ಅದು ನೋಡ್ರಿ ನೀವು, ಒಂದು ದಿನದ ಕೊನೆಗೆ ಏನು ಉಳಿತೈತಿ ಅದನ್ನು ಮಾಡಿ ಎಚ್ಚರ ಆದ ಕೂಡಲೇ ವ್ಯಾಪಾರ ಚಾಲು ಆಯ್ತಪ್ಪ. ಕಣ್ಣಿನ ವ್ಯಾಪಾರ, ಮೂಗಿನ ವ್ಯಾಪಾರ, ಕಿವಿ ವ್ಯಾಪಾರ, ನಾಲಿಗೆ ವ್ಯಾಪಾರ, ಚರ್ಮದ ವ್ಯಾಪಾರ, 5 ಇಂದ್ರಿಯಗಳ ವ್ಯಾಪಾರ ಚಾಲುವಾಗಿ ಅದರ ಪರಿಣಾಮ ಏನಾಯ್ತು? ಧನು, ಚಿಂತಿ, ವ್ಯಸನ, ದುಃಖ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೆ ಅದ ಉಳಿತೈತಿ. ಅದಕ್ಕೆ ವಿಚಾರವಂತ ವಿಚಾರ ಮಾಡ್ತಾನೆ, ಇದೇ ವ್ಯಾಪಾರ ನಾವು ಮುಂದುವರ್ಸಿದ್ರೆ ಮತ್ತು ನಾವು ದುಃಖದಾಗೆ ಹೋಗೋದು ಅಂತ ತಿಳ್ಕೊಂಡು ಸುಖದ ದಾರಿ ನೋಡ್ತಾನೆ ವಿಚಾರವಂತ. ಇದರಿಂದ ವಿಮುಖ ನಾವು ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿಯಾಗಿ ಒಳಗೆ ಆಂತರಿಕ ಅಭ್ಯಾಸ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಅಂದಾಗ ಅದು ನಮಗೆ ಅನುಭವ ಬರ್ತೈತಿ. ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡೋರ ಕೆಲಸ ಇದೆ. ನೀವು ಹೊರಗಿನ್ನ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಜಗತ್ತಿನಾಗ ಅದಂಥವ್ರ ಕೆಲಸ ಅಲ್ಲ. ಎಷ್ಟು ಮಂದಿ ಹುಟ್ಟಿಟ್ಟು ಬಂದು ಮಾಡಿಲ್ಲ ಇದನ್ನು. ಏನಾಗ್ಯದ ನೋಡ್ಕೊ, ಹೊರಗೆ ಹುಡುಕ ಅವ್ರಿಗೆ ಏನಾಗೈತೆ ಸಿಕ್ಕೈತನ? ನೀ ಬೇಕಾದಷ್ಟು ಜನ್ಮ ಹುಟ್ಟಿ ಬಂದರೂ ಆಗೋದಿಲ್ಲ. ಅದರಿಂದ ವಿಮುಖ ಆಗುತ್ತೆ. ಪ್ರಾಪಂಚಿಕ ಸುಖದಲ್ಲಿ ನಾವು ಉದಾಸೀನ ಆಗಬೇಕಾಗ್ತೈತಿ. ವೈರಾಗ್ಯವನ್ನು ಹೊಂದಬೇಕು. ವೈರಾಗ್ಯದ ಹೊರದ ನೀ ಬೇಕಾದಂಗೆ ಹೇಳೋದು ಕೇಳೋದು ಮಾಡೋದು ಉಪಯೋಗ ಇಲ್ಲ. ಗೊಡ್ಡೆಮ್ಮೆ ಇದ್ದಂಗೆ ಅಂತಿದ್ರು ಅಜ್ಜವ್ರು. ವೈರಾಗ್ಯದ ಜ್ಞಾನ ಗೊಡ್ಡೆಮ್ಮೆ ಇದ್ದಂಗೆ. ಏನು ಮಾಡೋದು? ಎಷ್ಟು ಹೇಳಿದ್ರು ಕೇಳಿದ್ರು ಅದನ್ನು ಬಿಡೋಕ್ಕಾಗಲಿಲ್ಲ ಅಂದರೆ ಬರೀ ಮಾತಿನ ಜ್ಞಾನ ಅಷ್ಟ ಆಯ್ತು. ಒಳಗೆ ಬಿಟ್ಟು ಅದನ್ನು ಅನುಭವ ತಗೋಬೇಕು ಅನ್ನೋದು ಎಲ್ಲೋ ಬವ ಅವಾಗ ಧೀರ ಅಂತಾರೆ. ಕಶ್ಚಿದ್ದೀರ ಅಮೃತತ್ವ ನಿಶ್ಚನ ಆವೃತ್ತ ಚಕ್ಷು ಆತ್ಮಾನ ಮೈಕ್ಷತ್ ಅಂತ. ಅಂತರ್ಮುಖ ವೃತ್ತಿಯೊಳಗೆ ನಿಜವಾದ ಆನಂದದ ಅನುಭವ ಮಾಡ್ಕೊಳ್ಳೋ ಎಲ್ಲೋ ಬಾವು ಧೀರ. ಅದಕ್ಕೆ ಧೀರರ ಕೆಲಸ ಅಂತ. ಇದು ಹೇಡಿಗಳಿಗೆ ಅಲ್ಲ, ವಿಷಯ ವಸ್ತುಗಳಿಗೆ ವ್ಯಾಮೋಹಕ್ಕೆ ಬಿದ್ದವರೆಲ್ಲ ಹೇಡಿಗಳಲ್ಲ. ಅದಕ್ಕೆ ನ ಯಮಾತ್ಮ ಬಲಹೀನಶ್ಯ ಲಭ್ಯ. ಬಲಹೀನರಿಗೆ, ಹೇಡಿಗಳಿಗೆ, ವಿಷಯದ ವ್ಯಾಮೋಹಕ್ಕೆ ಬಿದ್ದವರಿಗೆ ಎಂದೂ ಆಗುವುದಿಲ್ಲ. ಅದಕ್ಕೆ ಧೀರರ ಕೆಲಸದ. ಅದರ ವ್ಯಾಮೋಹವನ್ನು ಹೊಡೆದು ಹಾಕಿ ನಿಂತ ಯಾವ ಅದನ್ನು ಅಂತರ್ಮುಖ ವೃತ್ತಿಯೊಳಗೆ ಅಭ್ಯಾಸ ಮಾಡ್ತಾನೆ ಅವನ ಕೆಲಸ ಇದೆ. ಧೀರರ ಕೆಲಸ. ಅವ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಅನ್ನುವಂಥ. ಧೀರೋ ಹರ್ಷ ಶೋಕೋ ಜಹಾತಿ ಅಂತ. ಸುಖ ದುಃಖಗಳನ್ನು ಅವ ಮೀರವ. ಬಹಳ ದುರ್ಲಭ ಇದು. ತುಮೇತಂ ದುರ್ದರ್ಶನಂ ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗೌವರಿಷ್ಟಂ ಪುರಾಣಂ ದೇವಂ ಮತ್ವ ಧೀರೋ ಹರ್ಷ ಶೋಕೋ ಜಹಾತಿ ಅಂತ. ಪುರಾಣ ಯಾವಾಗಲೂ ಇದ್ದಂಥ ವಸ್ತುವಿನ ಅನುಭವ ಮಾಡಿಕೊಂಡು ನಾವು ಈ ಶೋಕಮೋಹಾದಿಗಳಿಂದ ಅವ ಬಿಡುಗಡೆ ಅನ್ನುವಂಥ. ಅವಾಗ ಧೀರರ ಕೆಲಸ. ಅವರಿಗೆ ಧೀರರು ಅಂತ. ಯಾವಾಗಪ್ಪ ನೀನು ಶಾನೆ ಆಗ್ಬೋದು? ಧೀರತ್ವ ಯಾವಾಗ ಬರೋದು? ಆ ಧೀರತ್ವ ಬಂತಂದ್ರೆ ಮೋಹ ಉಂಟಾಗ್ಬೋದು. ಈ ಮೋಹಜಾಲದಿಂದ ಬಿಡುಗಡೆ ಹಾಕಿ ಧೀರಸ್ತತ್ರ ನ ಮುಹ್ಯತಿ ಅಂತ. ಅವನಲ್ಲಿ ವಿವೇಕ ಇದ್ರೆ ಬರ್ತೈತಿ ಅದು ಧೀರತ್ವ. ಆ ವಿವೇಕವಂತರ ಸಂಘ ನಿರಂತರ ಮಾಡೋದ್ರಿಂದ ನಮಗಲ್ಲಿ ವಿವೇಕ ಜಾಗೃತ ಆಗ್ತದೆ. ಅವಾಗ ಇದ್ರ ಮ್ಯಾಗಿನ ದೋಷ ದರ್ಶನ ಆಕೈತಿ. ಅವಾಗ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿಬಿಡ್ತದೆ. ನಿರಂತರ ಅಭ್ಯಾಸ ಮಾಡಿದರೆ ಇದು ಬರ್ತೈತಿ. ಬೇಕಾದಂಥ ವಿಷಯ ಬಡಕದಾನಂದ್ರೂ ಸುಧಾ ಅವನಲ್ಲಿ ನಿತ್ಯ ಇದರ ಅಭ್ಯಾಸ ಮಾಡೋದ್ರಿಂದ ಅವನಲ್ಲಿ ಪರಿವರ್ತನೆ ಆಗೇ ತೀರ್ತೈತಿ. ಅದನ್ನು ಅದಕ್ಕೆ ಬಿಡಬೇಡ್ರಪ್ಪ. ಹೇಳೋದು ಕೇಳೋದು ಅಭ್ಯಾಸ ನಿರಂತರ ಇದು ನಡಿಬೇಕು ಅಂತ. ಅಜ್ಜವ್ರ ಮೇಲೆ ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಕೇಳೋದು ಬಿಡಬೇಡ್ರಿ. ಶ್ರವಣದೊಳಗೆ ಏನು ಲಾಭ ಇರ್ತೈತಿ ಅಂದ್ರೆ ಅದನ್ನು ಶ್ರವಣ ಮಾಡಿ ಆನಂದ ಹೊಂದಿದವ್ನು ಗೊತ್ತಿರ್ತೈತಿ. ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ ಅಂತಿರ್ತಾರೆ.
ಕತ್ತಿಗೇನು ಗೊತ್ತಿರ್ತೈತಿ, ಹತ್ತಿ ಕಾಳ ಸಮಿ ಅದನ್ನು ಕೇಳಿ ಆನಂದ ಹೊಂದಿದವಾಗ ಅದ್ರ ಲಾಭ ಗೊತ್ತಿರ್ತದೆ. ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಅನುಭವ ಮಾಡಿದರೆ ಅದನ್ನು ನಿನಗೆ ಗೊತ್ತಾಗೈತಿ. ನೋಡ್ಕೋ, ಅದನ್ನು ಬಹಿರ್ಮುಖ ವೃತ್ತಿಯಿಂದ ಉದಾಸೀನ ಆಗಿ ಒಳಗೆ ಅಂತರ್ಮುಖಿಯಾಗಿ ನಿಂತು ನೋಡ್ಕೊ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತೆ. ಯಾಕಂದರೆ ಎಲ್ಲರೂ ಅದ ಸ್ವರೂಪಿಗಳಿದ್ದೀವಿ. ನಾವು ಮರೆತು ಬಿಟ್ಟೇವೆ, ನಮ್ಮನ್ನು ನಾವು ಮರೆತು ಅಜ್ಞಾನದೊಳಗೆ ಅಲ್ಲದ್ದನ್ನು ಹಿಡ್ಕೊಂಡು ವ್ಯವಹಾರ ನಡೆಸೇವೆ ನಾವು. ಏನು ಅತದ್ವಸ್ತುನಿ ತದ್ಭಾವ ಅಲ್ಲದ್ದನ್ನು ನಾನು ಅಂತ ತಿಳ್ಕೊಂಡು ಎಲ್ಲ ವ್ಯವಹಾರದೊಳಗೆ ತೊಡಗೆ ನಾವು ಬಹಿರ್ಮುಖ ವೃತ್ತಿ ಒಳಗೆ. ಅದಕ್ಕೆ ಇದ್ರ ಬಗ್ಗೆ ನಾವು ಎಚ್ಚರಗೊಳಿಸ್ತಾರೆ ಮಹಾತ್ಮರು. ಎಚ್ಚರ ಆಗ್ಬೇಕಾಗೈತಿ. ಎಲ್ಲಿಯೋ ಒಬ್ಬವ ಅದು ಹಿಂದಿನ ಪುಣ್ಯ ಇದ್ರೆ ಈ ಕಡೆ ಅವ್ರು ಹೇಳಿದ ಮಾತಿನ ಕಡೆ ಲಕ್ ಕೊಟ್ಟು ತಿಳ್ಕೊಬೇಕಂತ ಒಲಬೇಕೈತಿ. ಅದನ್ನು ಸರಿಯಾದ ರೀತಿಯಿಂದ ತಿಳ್ಕೊಂಡಾಗ ನಮಗಿದ್ರ ಹೊಳಿತೈತಿ. ಅವಾಗ ಹೊಳೆದಾಗ ಹಿಂದೆ ಸರಿತಾನ. ಅವಾಗ ಇಲ್ಲ, ಅಜ್ಞಾನ ಮುಸುಗಿಬಿಟ್ಟೈತಿ, ಏನು ಹೇಳಿರೂ ನಮಗೆ ತಿಳಿದಿಲ್ಲ. ಏನು ಗಾಢವಾದದ್ದು. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಾಹ ಅಂತ. ಎಲ್ಲ ಜೀವಿಗಳ ಅಜ್ಞಾನ ಮುಸುಗಿಬಿಟ್ಟೈತಿ. ಎಲ್ಲ ಜೀವಿಗಳು ಮೋಹಕ್ಕೆ ಬಿದ್ದುಬಿಟ್ಟು ವಿಷಯದ ವ್ಯಾಮೋಹದಿಂದ ಕಡೆ ಕಾವಕಾರ ಈ ಅಜ್ಞಾನವನ್ನು ಕಳ್ಕೋಬೇಕಾಗಿತ್ತು ನೋಡಿ. ಯಾವನಿಗೆ ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಹೊಳಿತೈತಿ, ಯಾವ ಅಜ್ಞಾನವನ್ನು ಕಳ್ಕೊಳಿಕ್ಕೆ ಪ್ರಯತ್ನ ಮಾಡಿ. ಯಾರಿಗೆ ಹೊಳ್ದೈತಿ? ನಾನಾ ಶಾನ್ಯ, ನನ್ನಂಥ ಶಾನ್ಯನ ಯಾವನಿಲ್ಲ, ಎಲ್ಲ ಇವು ಅಜ್ಞಾನಿನದಾರ, ನಾನಾ ಶಾನ್ಯ ಅಂತ ತಿಳ್ಕೊಂಡ ನಾವು. ನೀ ಶಾನ್ಯ ಆದ್ರೆ ನಿನಗೆ ಚಿಂತೆ ಇರಬಾರ್ದು. ಅದ್ರದ್ದು ಚಿಂತೆ ಮಾಡ್ತೀವಿ ಅಂದ್ರೆ ನೀ ಅಂತ ಶಾನ್ಯ. ಇಷ್ಟು ಶಾನ್ಯತನ ಕಳೆದೇನೆ ಅಂತೀಯಲ್ಲ, ಎಷ್ಟು ವಿಶ್ವವಿದ್ಯಾಲಯದ ಪದವಿ ಪಟ್ಟಾಂತರ ಪಡೆದೇನೆ ಅಂತೀಯಲ್ಲ, ನಿನಗೆ ಚಿಂತೆ ಇರಬಾರ್ದು. ಚಿಂತೆ ಕಳ್ಕೊಂಡವ್ರು ಯಾರ್ದಾರ ಹೇಳಿ? ಲೌಕಿಕ ಡಿಗ್ರಿ ಪದವಿ ತೊಗೊಂಡ್ರೆ ಕಡೆ ಹೊಕ್ಕವು ನಾವು. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋ ಹಂಗಿದ್ರೆ ಇದೆ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆ ಮಾಡ್ಬೋದು ಅಂತ ಇದು ಕೆಲಸ. ಚಿಂತೆಗಳೆಲ್ಲ ಕಡೆದು ಹೋಗಿ ಮನಸ್ಸಿಗೆ ವಿಶ್ರಾಂತಿಯಾಗುವಂಥ ಪರಬ್ರಹ್ಮ ಸ್ಥಿತಿ ಏನದ, ಅದನ್ನು ನಾವು ನಾನಿದ್ದೇನಂತ ಆ ಎಚ್ಚರಿಕೆ ಒಳಗೆ ನಾವು ಉಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಾನೇ ದೇವರಿದ್ದೇನೆ, ಆನಂದ ಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ನಿನಗೆ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ನೀನು ಚಿಂತೆ ಕಡಿದಿಲ್ಲ. ನೀ ಅಲ್ಲದ್ದನ್ನು ನೀನಂತ ತಿಳ್ಕೊಂಡ ಚಿಂತೆ ಸತತ ಚಿಂತೆಯಾಗ ಒದ್ದಾಡತಕ್ಕಂಥ. ನೀನ್ಯಾರು, ನೀನು ಅಲ್ಲದ್ದು ಯಾವುದನ್ನು ಸರಿಯಾದ ತಿಳುವಳಿಕೆ ಮಾಡ್ಕೊಂಡು ನೀನು ಅಲ್ಲದ್ದನ್ನೆಲ್ಲ ಕೈಬಿಟ್ಟು ನೀನಾಗಿ ಉಳಿದಾಗ ನಿನ್ನ ಚಿಂತೆ ಕಡಿತೈತಿ. ಅದಕ್ಕೆ ಮುಕ್ತಿ ಅಂತಾರೆ. ಚಿಂತೆ ಕಳ್ಕೊಂಡು ಆರಾಮಿರೋದಕ್ಕೆ ಮುಕ್ತಿ ಅಂತಾರೆ. ಎಳ್ಳಷ್ಟು ಚಿಂತೆ ಇರಬಾರ್ದು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅಂತ. ಅದನ್ನು ನಾವು ಹೊಂದಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದವರು ಎಲ್ಲರಿಗೂ ಅದನ್ನು ಹೊಂದ್ಕೊಳಿಕ್ಬೇಕತ್ತೆ. ಯಾಕಂದರೆ ಎಲ್ಲರೂ ಅದ ಸ್ವರೂಪಿಗಳಿದ್ದೇವೆ ನಾವು. ಯಾಕೆ ಆನಂದ ಸ್ವರೂಪಿಗಳು, ಬ್ರಹ್ಮ ಸ್ವರೂಪಿಗಳಿದ್ದೀವಿ. ಅದನ್ನು ನಾವು ಮರ್ತೇವಿ. ಅದ್ರ ಬಗ್ಗೆ ನಮಗೆ ಅಜ್ಞಾನದ ಮೂಲಕ ಅನ್ಯದ್ದನ್ನು ಆರೋಪ ಮಾಡಿಕೊಂಡು ನಾ ಹೆಂಗೆ ಅದೇನಪ್ಪ, ನಾ ಹೆಂಗೆ ದೇವರದೇನಿ, ನಾ ಇಂಥವ್ರ ಮನೆಯವ, ಯಾಕ್ರಿ ಇಂಥ ಹೆಸರಿನವ, ಈ ಅಭಿಮಾನ ಹಿಡ್ಕೊಂಡು ಕುಂತಿಯಲ್ಲ. ನಡಬರ್ಗ ಬಂದದ್ದು ಅದು. ಅವು ನಡಬರ್ಗ ಹೋಗೋದನ್ನ ಅದು. ಈ ನಾಮ ರೂಪಗಳೇನದಾವಲ್ಲ ನಡಬರ್ಗ ಬಂದದ್ದು. ಅವರು ಮೊದಲು ಇದ್ವನ ಇವು. ಮೊದಲು ಶರೀರ ಎಷ್ಟು ದಿನ ಆಯ್ತು ಶರೀರ ಬಂದು? ಶರೀರಕ್ಕೆ ಇಟ್ಟ ಹೆಸರು ನೀನಲ್ಲ, ಶರೀರನೂ ನೀನಲ್ಲ. ಇವೆಲ್ಲ ಎಲ್ಲಿ ತನಕ ಇರ್ತಾವ ಅಂದರೆ ಅದು ಅವಧಿ ಋಣ ಇರೋ ಮಟ್ಟ ಹೋಗ್ತಾವ. ಅದಕ್ಕಿಂತ ಮೊದಲು ನೀ ಇದ್ದೇನೋ ಇಲ್ಲೋ, ಈ ಶರೀರ ಬರೋಕ್ಕಿಂತ ಮೊದಲು, ಈ ಹೆಸರು ಇಡೋಕ್ಕಿಂತ ಮೊದಲು ಏನಿದೆ ಅಲ್ಲಿ? ಮೊದಲು ನಾನು ಅನ್ನೋದು ಏನೈತಲ್ಲ, ಅದು ಏನಾರ ಬದಲಾವಣೆ ಆಗೈತೆ ಅನ್ನೋದು. ಯಾರು ಹೆಸರು ಹೇಳಬೇಕಾದ್ರೂ ನಾನು ಅಂತ ಅಂದ ಅದಕ್ಕೆ ರೂಪ ಹೆಸರು ಜೋಡಿಸ್ಕೊತಿ. ನಾನು ಇಂಥವನು, ನಾನು ಇಂಥವಳು ಅಂತ. ಹೆಣ್ಣದೀನಿ, ನಾ ಗಂಡದೀನಿ ಅಂತ. ಈ ಹೆಣ್ಣು ಗಂಡು ಭಾವ ಬರೋಕ್ಕಿಂತ ಮೊದಲೇ ನಾನು ಅನ್ನೋದೈತಿ. ಇವು ಆದ್ಮ್ಯಾಗೂ ನಾನು ಅನ್ನೋದು ಇರ್ತೈತಿ. ಅದು ನೀನು ಐತಿ, ಯಾವಾಗಲೂ ಇರುವುದು. ಯಾವಾಗಲೂ ಇದ್ದಾವ ನೀ ಇಲ್ಲದಂಗೆ ಯಾವಾಗ ಕೇಳು. ನೀನಿಲ್ಲದ ದೇಶ ಕಾಲಗಳಿಲ್ಲ. ಯಾವಾಗಲೂ ಹಿಂದೂ ಅದಿ, ಈಗೂ ಅದಿ, ಮುಂದೂ ಇರೋವನು. ಇವು ನಾಮರೂಪಗಳು ನಡಬರ್ಕ ಹೋಗುವಲ್ಲ. ಅದಕ್ಕೆ ಇವನ್ನ ನೆಚ್ಚದಿರು. ಸ್ಥಿರವಾದದ್ದಲ್ಲಿ ಇದು ನಾಮರೂಪಗಳೇನದಾವ ತೂರಿಡಗ್ತವೆ. ಈ ಕಲ್ಪಿತ ನಾಮ ಕಲ್ಪಿತ ರೂಪ ಹಿಡ್ಕೊಂಡು ಇದರ ಅಭಿಮಾನ ಹಿಡ್ಕೊಂಡು ನೀ ದುಃಖ ಪಡ್ಲಿಕ್ಕತ್ತಿ. ಇವು ನೀನು ಅಲ್ಲ, ನಿನ್ನದು ಅಲ್ಲ. ನಡಬರ್ಕ ಬಂದಾವ ಇವು ನಾನು ನನ್ನದು ಅಂತ. ಯಾರು ಹೇಳಿದ್ರು ನಿನಗೆ ಇವು ನೀನಂತ ತಿಳ್ಕೊ ಅಂತ? ನೀನ ತಿಳ್ಕೊಂಡು ನೋಡಿ ಚಲೋದು ಕಮ್ಮ ಅಂದ್ರೆ ತಿಳ್ಕೊಬೇಕಿಲ್ಲ. ಇಂಥ ನಾಮ ಹೊಲಸು ನಾರುವುದು ಸೋರುವುದು ನಾನಂತ ತಿಳ್ಕೊಂಡಿ ಅಲ್ಲೋ. ಪರಿಶುದ್ಧ ಚೈತನ್ಯ ಸ್ವರೂಪನ ನೀನಿದ್ದ
ಆ ಜಡ ಪಂಚಭೂತ ದೇಹವಿದ ನೀನೆಂಬೆ, ಅಜ್ಞಾನಿಯಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ. ಶಾನೆ ಅಂತಾರನಪ್ಪ ನೀನು. ಯಾರ ಬಿಟ್ಟು ಹೊಲಸು, ಯಾರ ಇಟ್ಟು ಹೆಸರು ನಾನು ಅಂತ ತಿಳ್ಕೊಂಡ್ರೆ ಅಪ್ಪ ಅವ್ವ ಬಿಟ್ಟು ಹೊಲಸೋದಿಲ್ಲ ಇದು. ಶರೀರ ಅಪ್ಪ ಅವ್ವ ಅವ್ರು, ನಿಮ್ಮಪ್ಪ ನಿಮ್ಮವ್ವ ಯಾರೂ ಇಲ್ಲ, ಶರೀರ ಸಂಬಂಧಿಗಳವ್ರ. ಅಪ್ಪ ಅವ್ವ, ಶರೀರದ ಅಪ್ಪ ಅವ್ವ, ನಿಮ್ಮಪ್ಪ ನಿಮ್ಮವ್ವಗಳು ಯಾರೂ ಇಲ್ಲ. ತಂದೆ ತಾಯಿಗಳೆಲ್ಲ ಬಂಧು ಸಖರಾರಿಲ್ಲ, ಸಚ್ಚಿದಾನಂದ ಆತ್ಮ ನಿತ್ಯ ಪರಿಪೂರ್ಣ. ಇದು ಹೊಳೆಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಬೇಕು ನಿಮಗೆ. ಅದಕ್ಕೆ ಪುಣ್ಯವನ್ನೇ ಮಾಡು, ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಕಲಿಪ. ಈ ವಿಚಾರ ನಿನಗೆ ಹೊಳಿತೈತೆ. ಈ ಸಾಮಾನ್ಯ ಪೂಜೆ ಇದನ್ನು ಮಾಡಕ್ಕಲಿ ಅಂದಾಗ ನಿನಗೆ ವಿಶೇಷ ಪೂಜೆ ಆತ್ಮಾನುಸಂಧಾನ ಮಾಡಕ್ಕೆ ಬರ್ತೈತಿ, ಬ್ರಹ್ಮಾನುಸಂಧಾನ ಮಾಡಕ್ಕೆ, ಸಾಮಾನ್ಯ ಪೂಜೆ ಮಾಡಕ್ಕೆ ಬಂದಾಗ ಬರ್ತೈತಿ ನಿನಗೆ. ಅದರಿಂದ ನಿನಗೇನಾಕೈತಿ, ಪುಣ್ಯ ವೃದ್ಧಿ ಆಕೈತಿ. ಅದಕ್ಕೆ ಅದನ್ನು ಮಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿ ಅಂತ. ಅದರೊಳಗೆ ನಿನಗೆ ಹಿತ ಅದ, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಇದನ್ನು ಮೊದಲು ನಾವು ಕಲಿಬೇಕು. ಪರೋಪಕಾರಾರ್ಥಮಿದಂ ಶರೀರಂ ಅಂತ. ಈ ಶರೀರವನ್ನು ಪರೋಪಕಾರಕ್ಕಾಗಿ ಮೀಸಲಾಗಿ ಇಟ್ಟಾಗ ನಿನ್ನ ಜನ್ಮ ಸಾರ್ಥಕ. ಬರೀ ಹೆಂಡ್ರ ಮಕ್ಕಳು ಗುಜರೇನೆ ಎಲ್ಲರೂ ಅಂತಾರೆ. ನೋಡ್ರಿ ನೀವು ಮಹಾತ್ಮರ ಜೀವನ ಎಲ್ಲ ಪರೋಪಕಾರಕ್ಕಾಗಿ, ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳು ಅದರಾಗ ಕಳೆದಿರ್ತಾರೋ ಪರೋಪಕಾರಕ್ಕಾಗಿ. ಏತೇ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯ. ಸ್ವಾರ್ಥವನ್ನು ಬದಿಗಿಟ್ಟು ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ. ಇದನ್ನು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಇನ್ನೊಬ್ಬರಿಗೆ ಮಾಡಿದ್ರೆ ನಮಗೇನು ಬರ್ತೈತೆ, ಇನ್ನೊಬ್ಬರಿಗೆ ಮಾಡಿದ್ದ ನಿನಗೆ ಬರ್ತೈತಿ. ಇನ್ನೊಬ್ಬರಿಗೆ ಕೆಡಕ್ಕೆ ಮಾಡಿದ್ರೆ ನಿನಗೆ ಕೆಡಕಾಕೈತಿ, ಹಿತ ಮಾಡಿದ್ರೆ ನಿನಗೆ ಹಿತಕೈತಿ. ಮನಸ್ಸಿನಾಗ ಬಂದ್ರೆ ಕೆಡಕ್ಕೆ ಮಾಡ್ಬೇಕನ್ನೋ ಮನಸ್ಸಿನಾಗ ಬಂದ್ರೆ ನಿನ್ನ ಮನಸ್ಸೇ ಹೊಲಸಾಗಿರ್ತೈತಿ. ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿರ್ತೈತಿ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊಂಡು. ಅದಕ್ಕೆ ಇನ್ನೊಬ್ಬರಿಗೆ ಯಾವಾಗಲೂ ಒಳ್ಳೆಯದನ್ನು ಬಯಸು. ಜನಹಿತ ಯಾವ ಬಯಸ್ತಿರ್ತಾನೆ ಅವಾಗ ಮನುಷ್ಯ ಅಂತ. ಜಗತ್ತಿನ ಕಲ್ಯಾಣವನ್ನು ಬಯಸೋ ಅವಾಗ ಮನುಷ್ಯತ್ವ ಬರಲಿ ಮೊದಲ ಅಂತ. ಎಲ್ಲರಿಗೆ ಹಿತವನ್ನು ಬಯಸುವಂಥ ಮನೋಭಾವ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಯಾರಿಗೂ ಕೆಡಕು ಮಾಡೋದು ಬೇಡ. ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಗಚ್ಚಂತು ನಿರಾಮಯಂ ಅಂತ. ಈ ಜಗತ್ತಿನ ಜೀವಿಗಳೆಲ್ಲವೂ ಸುಖದಿಂದ ಬಾಳುವಂತಾಗಲಿ ಅಂತ. ಯಾರೂ ದುಃಖದಾಗ ಬಿದ್ದು ಒಳ್ಳೆಯಾಡೋದು ಬೇಡ. ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಎಲ್ಲರೂ ಸುಖದಿಂದ ಬಾಳಲಿ. ಹಂಗೆ ನಾವು ಮನುಷ್ಯರಂಗೆ ವರ್ತನೆ ಮಾಡುವಂಥ ಮನುಷ್ಯತ್ವ ಬರಬೇಕಲ್ಲ ನಮಗೆ. ಮನುಷ್ಯರನ್ನವ್ರು ಎಷ್ಟು ಮಂದಿ ಇದ್ರಿ ಇದ್ರಾಗ? ನಿಮ್ಮ ಧಾರವಾಡ ಹುಬ್ಬಳ್ಳಿ ಕಾರ್ಪೊರೇಷನ್ದಾಗ ಎಷ್ಟು ಮಂದಿ ಮನುಷ್ಯರದ್ರಿ? ತತ್ವಾನ್ವೇಷಣ ಮಂದಿರದಾಗ ಪ್ರಶ್ನೆ ಮಾಡಿದ್ರು ಜವಾಬ್ದಾರಿ. ನಿಮ್ಮ ಧಾರವಾಡ ಹುಬ್ಬಳ್ಳಿ ಕಾರ್ಪೊರೇಷನ್ದ ಏರಿಯಾದಾಗ ಮನುಷ್ಯರನ್ನವ್ರು ಇರ್ತದೆ. ಎಲ್ಲರಿಗೂ ಲೇಸು ಒಳ್ಳೆಯದನ್ನು ಬಯಸುವ ಅವ ಮನುಷ್ಯ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕುಲಜ ಅಂದಾರಿಲ್ಲ, ಅವಾಗ ಮನುಷ್ಯ ಅಂದಾರ. ಯಾರಿಗೂ ಕೆಡಕು ಬಯಸುವುದಿಲ್ಲ. ಕೆಡಕು ಮಾಡಿದವ್ರಿಗೆ ಸುಧಾ ಒಳ್ಳೆಯದನ್ನು ಮಾಡವ, ಅವ್ರಿಗೆ ಸತ್ಪುರುಷರು ಅಂದರು. ಒಳ್ಳೆಯದನ್ನು ಮಾಡಿದವ ಒಳ್ಳೇದು ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಯಾರು ನಮಗೆ ಕೆಡಕು ಮಾಡಿರ್ತಾರೆ ಅವ್ರಿಗೆ ಒಳ್ಳೆಯದನ್ನು ಮಾಡೋದು, ಅದು ಸತ್ಪುರುಷರಲ್ಲಿರ್ತಕ್ಕಂಥ ಗುಣ. ಅದು ನಮ್ಮಲ್ಲಿ ಬರಬೇಕಲ್ಲ. ಅದು ಬಂದ್ರೆ ನೀನ ದೇವರು. ಯಾಕ್ರಿ? ಅವು ಮನಸ್ಸಿನ ದೋಷಗಳನ್ನು ಕಳ್ಕೊಂಡಾಗ ಬರ್ತೈತಿ ಇದೆಲ್ಲ. ನಮಗೆ ವಿಷಯದ ಆಶಾ ಸಂಬಂಧ ಇನ್ನೊಬ್ಬರಿಗೆ ಕೆಡಕು ಮಾಡಾಕಸ್ತೀವಿ. ಪೂರ್ಣ ವಿಷಯದ ಆಶಾ ಎಲ್ಲ ನಾಶ ಆದಾಗ ಮನಸ್ಸಿನ ಮಾಲಿನ್ಯ ಎಲ್ಲ ಹೋಗ್ತೈತೆ ನಾವು. ಅವಾಗಿಂಥ ಉನ್ನತ ವಿಚಾರಗಳು ನಿನ್ನಲ್ಲಿ ಜಾಗೃತ. ಮನಸ್ಸಿನ ಮಾಲಿನ್ಯವನ್ನು ಕಳ್ಕೊಂಡಾಗ ಮತ್ತು ಅದನ್ನು ಕಳ್ಕೊಳ್ಳಿಲ್ಲ ಅಂದರೆ ಹೀನ ಸ್ಥಿತಿ ಬರ್ತದೆ ನಮ್ಗೆ. ಆಶಾದ ಬೆನ್ನು ಹತ್ತಿದೆ ಅಂದರೆ ಜನ್ಮ ಜನ್ಮಾಂತರ ಅದ್ರ ಬೆನ್ನು ಹತ್ತಿ ತಿರುಗು ಪಾಳೆ ಬರ್ತೈತಿ. ಅದಕ್ಕೆ ಮೊದಲು ಈ ಮನುಷ್ಯನ ಮಾಲಿನ್ಯವನ್ನು ಕಳ್ಕೊಳ್ಳಿಕ್ಕೆ ಇಂಥ ವಿಚಾರ ನಿತ್ಯ ಹೇಳೋದು ಕೇಳೋದು ಮಾಡ್ಕೊತ ಇದ್ದಾಗ ಹೋಗ್ತೈತಿಲ್ಲ ದೋಷ. ಅವಾಗಿದು ಹೇಳಿರ್ತೀತೈತಿ ನೋಡಿ. ಬಿಡು.
ಸಕಲ ಸಾಧು ಸಂತ